ವೇದ ಇದು ಪ್ರಮಾಣ ಹೌದು ಮೊದಲ ಪೂರ್ವಪಕ್ಷ ಮಾಡಿ ಇದು ಹೇಳಿತ್ತು. ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಂತಂದ್ರೆ ಪ್ರಮಾಕರಣಂ ಪ್ರಮಾಣ ಲಕ್ಷಣ ಏನು? ಸರಿಯಾದಂಥ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಯಾವುದು ಕಾರಣ ಆಗಿದೆ ಅದು ಪ್ರಮಾಣ. ಹಾಗಾದರೆ ಯಾವುದು ಇದ್ರೆ ನಮಗೆ ಸರಿಯಾದ ಜ್ಞಾನ ಕೊಡ್ತದೆ, ಯಾವುದು ಇದ್ದೇ ಇದ್ರೆ ಹುಟ್ಟಂಗಿಲ್ಲ ಅದು ಪ್ರಮಾಣ. ಆದರೆ ಒಂದು ಮರ್ಯಾದೆ ಶಬ್ದ ವಾಕ್ಯಗಳು ಇದ್ದರೂ ನಮಗೆ ಜ್ಞಾನ ಆಗಂಗಿಲ್ಲ. ವೇದ ಅಂತೀರಿದೆ ಜ್ಞಾನ ಎಲ್ಲ ಕೇಳಿಸ್ತದೆ ಅಷ್ಟೇ, ಜ್ಞಾನ ಆಗಂಗಿಲ್ಲ, ನಾವು ಪ್ರಮಾಣ ಆಗಿಲ್ಲ. ಯಾವುದು ಜ್ಞಾನ ಮಾಡಿ ಕೊಡ್ತದೆ ಅದು ಜ್ಞಾನಕ್ಕೆ ಸಾಧನವಾದದ್ದೇ ಪ್ರಮಾಣ ಅದಲ್ಲ. ಹಾಗಾದ್ರೆ ಅದು ನಮಗೆ ಹುಟ್ಟಂಗೆ ಅಲ್ಲ. ವೇದ ಕೇಳ್ತಿರ್ತೀರಿ ನೀವು ಜ್ಞಾನ. ಆದ್ದರಿಂದ ವೇದ ಪ್ರಮಾಣ ಒಂದು ಪಾಯಿಂಟ್ ಮೊದಲ ಎಷ್ಟು ಮೂಲ ಹೋಗ್ತಾರೆ ನೋಡಿ. ನಾ ಹೇಳಿದ್ದು ಹೇಳ್ಕಿಂತ ತಿಳ್ಕೊಬೇಡ. ಪ್ರಮಾಣ ಅಂದರೆ ಏನು? ಪ್ರಮಾಕರಣ ಪ್ರಮಾಣ ಸರಿಯಾದ ಜ್ಞಾನಕ್ಕೆ ಯಾವುದು ಕರ್ಣ ಹಾಗಾದ್ರೆ ಅರ್ಥ ಏನು? ಕರ್ಣ ಅಂದರೆ ಏನು ಅಂತ? ಯಾವುದು ಇದ್ರೆ ಜ್ಞಾನ ಹುಡ್ತದೆ, ಯಾವ್ದು ಜ್ಞಾನ ಹುಟ್ಟಂಗಿಲ್ಲ ಅದಕ್ಕೆ ಕರ್ಣ. ಈಗ ವೇದ ಶಬ್ದಾತ್ಮಕ ವಾಕ್ಯಾತ್ಮಕ ಇದು ಇದ್ದರೂ ನಮಗೆ ಜ್ಞಾನ ಆಗಿಲ್ಲ. ಜ್ಞಾನ ಆಗಬೇಕಲ್ಲ, ಜ್ಞಾನ ಆಗಿಲ್ಲ ಅಂದ್ರೆ ಅದು ಪ್ರಮಾಣ ಸರಳದು. ಇದ್ಮೇಲೆ ಮೊದಲೇ ಪ್ರಮಾಣ ಯಾಕೆ ಕಾರಣ ಅಂದ್ರೆ ಅದು ಜ್ಞಾನ ಕಾರಣ ಆಗಿಲ್ಲ. ಚೆನ್ನಾಗಿದೆ. ಈಗ ನಾನು ವೇದ ಅಂತ ಏನು ಜ್ಞಾನ ಆಗಿದೆ. ಆ ಶಬ್ದ ಜ್ಞಾನ ತಗೊಂಡೇ ಮಾಡ್ತೀನಿ. ಅದಲ್ಲ, ವೇದಗಳಲ್ಲಿದ್ದಂಥ ವಾಕ್ಯಗಳ ಅರ್ಥ ಆಗ್ತಾನೆ ನಿಮಗೆ ಆಗಿಲ್ಲ. ವೇದ ಶಬ್ದ ಕೇಳಿ ತಗೊಂಡೇ ಮಾಡೋದು ಹಂಗಲ್ಲ. ವೇದ ಒಳಗೆ ಏನು ವಿಷಯ ಹೇಳೋದು ಗೊತ್ತಾಗ್ತಾನೆ ನಿಮಗೆ. ಅದು ಶಬ್ದದಿಂದೇ ಗೊತ್ತಾಗ್ತದೆ. ಆ ವೇದ ಶಬ್ದಾತ್ಮಕ ಆಗಿದೆ. ಆ ಶಬ್ದ ಬಾಯಲಿಕ್ಕೆ ಯಾರೋ ಅಂತಿರ್ತಾರೆ, ನಮ್ಗೆ ಜ್ಞಾನ ಆಗಂಗೆ ಇಲ್ಲ. ಪ್ರಮಾಣ ಇಲ್ಲ. ಯಾವುದಾದ್ರೆ ಈ ನೋಡ್ರಿ, ನಾವು ಕಣ್ಣದ ಕಣ್ಣು ತೆಗೆದುಕೊಳ್ಳೆ ನೀವೆಲ್ಲ ಕಾಣಿಸ್ತೀವಿ, ನಿಮ್ಗೆ ಜ್ಞಾನ ಆಗ್ತದೆ. ಇದು ಕರ್ಣ, ಇದು ಪುಸ್ತಕ ಜ್ಞಾನ, ಇದು ಕರ್ಣ ಯಾವುದು ಕರ್ಣ ಅಲ್ವಾ? ವೇದ ಕೇಳಿದುಕೊಂಡು ಎಲ್ಲ ಜ್ಞಾನ ಆಗ್ತದೆ ಹಾಗಂಗೆ. ಆದ್ದರಿಂದ ವೇದ ಪ್ರಮಾಣ ಪೂರ್ವಪಕ್ಷ ನಾವು ಉತ್ಸಾಹ ಕೊಡ್ತೀವಿ. ಮೊದಲ ಅವನದು ವಾದ ಕೇಳ್ಕೊಂಡು ಮೊದಲನೇ ಪ್ರಮಾಣ. ನೀವು ಎಷ್ಟು ಸಲ ವೇದ ಕೇಳಿದ ಜ್ಞಾನ ಯಾರಿಗೆ ಜ್ಞಾನ ಆಗಿರ್ತೀರೋ ಹಾಗೆ ಪ್ರಮಾಣ. ಎರಡನೇದು, ಇನ್ನು ವೇದಕ್ಕೆ ವಿಷಯಗಳು ಸಬ್ಜೆಕ್ಟ್ ಏನು? ಪರೋಕ್ಷ ಅಪರೋಕ್ಷ. ನಿನ್ನಿದೆ ಹೇಳ್ತಿರ್ತೀನಿ ಅಂದರೆ ಅಪ್ರತ್ಯಕ್ಷ ವಸ್ತುವನ್ನು ಪ್ರತ್ಯಕ್ಷ ವಸ್ತುವೇ ವೇದ ವಿಷಯ ಆಗಿದೆ ಅಂತಂದ್ರೆ ಏನು ಕಾರಣ? ಪ್ರತ್ಯಕ್ಷ ವಸ್ತು ನಮಗೆ ಕಣ್ಣು ಇತ್ಯಾದಿಗಳಿಂದ ಗೊತ್ತಾಗ್ತದೆ. ಕಣ್ಣಿನಿಂದ ಗೊತ್ತು ಮಾಡಿದ್ದನ್ನೇ ತಿಳಿಸ್ತಂದ್ರೆ ವ್ಯರ್ಥ. ಅದೇ ಕಾರಣದಿಂದ ಕಣ್ಣು ಇತ್ಯಾದಿಗಳಿಂದ ಯಾವುದು ನಮಗೆ ಇದಾಗಿದೆ ಗೊತ್ತಾಗ್ತದೆ, ಉಪಯೋಗ ಇಲ್ಲ. ಹೀಗಾಗಿ ಇಲ್ಲ ಪರೋಕ್ಷ ಅಪ್ರತ್ಯಕ್ಷ ವಸ್ತು ತಿಳಿಸ್ತದೆ ಅಂತಂದರೆ ಅಪ್ರತ್ಯಕ್ಷ ವಸ್ತು ಅನುಮಾನನೇ ಗೊತ್ತಾಗ್ತದೆ. ವೇದ ಈ ನಮಗೆ ಕರೆಂಟು ಅಪ್ರತ್ಯಕ್ಷ, ಅದರ ಲೈಟು ಒಂದು ಕಣ್ತಿಳ್ಬೋದು. ಆಮೇಲೆ ಅಪ್ರತ್ಯಕ್ಷ ಬಂದಿಡೋದು ಅಪ್ರತ್ಯಕ್ಷ ವಸ್ತುವಿಗೆ ತಿಳಿದುಕೊಳ್ಳೋದಕ್ಕೆ ವೇದ ಏನಾಗ್ಯದ? ವೇದ ಕಾರಣ ಆಗಿದೆ. ಹೀಗಾಗಿ ಇದಕ್ಕೆ ಇನ್ನೊಂದು ಎರಡು ತಂದಿಡು ಕೂಡಿ ಆದ್ದರಿಂದ ಅದನ್ನು ಕೇಳಿಸ್ತಾನೆ ಕರಿ ಅವನು ಯಾವ ಹೇಳ್ತಾವ ಕರಿ ವಿದ್ಯಾನಿಧಿನೇ ರೀ ಅವನೇ ಕರಿ ಅವನೇ ಕರಿ ಹೇಳ
ಅದು ಕಾರಣ. ಕಾರಣ ಪರೋಕ್ಷನೋ ಪರೋಕ್ಷ ಇವೆರಡೂ ವೇದಕ್ಕೆ ಸಬ್ಜೆಕ್ಟ್ ಆಗುತ್ತೆ. ಪ್ರತ್ಯಕ್ಷ ವಸ್ತು ಇಂದ್ರಿಯ ನಿರ್ಮಾಣ, ಅಪ್ರತ್ಯಕ್ಷ ಅನುಮಾನ ನಿರ್ಮಾಣ. ಇದಕ್ಕೇನು ವಿಷಯ? ಹೀಗಾಗಿ ವಿಷಯ ಇಲ್ಲದೆ ಇರೋದ್ರಿಂದ ಪ್ರಮಾಣ. ಯತ್ ಪ್ರಮಾಣ ತದ್ ವಿಜ್ಞಾನ ತಥಾ ಧೂಮಜ್ಞಾನ ಅವಿಜ್ಞಾನಾತ್ಮಕ ಶಬ್ದ. ಮೂರನೇದು ಯಾವುದು ಪ್ರಮಾಣ ಅದು ಸ್ವಯಂ ಜ್ಞಾನಾತ್ಮಕ ಆಗಿರುತ್ತೆ, ಪ್ರಮಾಣವಾದ. ಉದಾಹರಣೆ ಅಂದರೆ ಈಗ ನಿಮಗೆ ಪರ್ವತ ವನ್ಯಮಾನ್ ಧೂಮ ನಿಮ್ಮ ಜ್ಞಾನ ಅದೇ ಇದು. ಈ ಧೂಮ ಜ್ಞಾನದಿಂದ ನಿಮಗೆ ಒಂದೇ ಜ್ಞಾನ ಆಗಿದೆ. ಹಾಗಾದ್ರೆ ಶಬ್ದ ಜ್ಞಾನಾತ್ಮಕ ಅಲ್ಲ, ಶಬ್ದ ಜ್ಞಾನಾತ್ಮಕ ಏನಿದೆ ಅಲ್ಲ. ಯಾವುದು ಜ್ಞಾನಾತ್ಮಕ ಅಲ್ಲ ಅದು ಪ್ರಮಾಣ. ಪೂರ್ವಪಕ್ಷ. ಯಾವುದು ಜ್ಞಾನ ರೂಪ ಅಲ್ಲ ಅದು ಪ್ರಮಾಣ ಅಲ್ಲ. ಶಬ್ದ ಇದು ಜಡ ಅಲ್ಲ, ಜ್ಞಾನ ರೂಪ ಅಲ್ಲ. ಜ್ಞಾನ ಜಡ ಬಿಟ್ಟಿದೆ, ಜ್ಞಾನ ರೂಪ ಅಲ್ಲ, ಹಿಂಗಾಗಿ ಪ್ರಮಾಣ. ಮೂರನೇ ಪಾಯಿಂಟ್ ಅದಕ್ಕೆ ಅಂದ್ರೆ ಯತ್ ಪ್ರಮಾಣ ತದ್ ವಿಜ್ಞಾನಾತ್ಮಕ ಯಥಾ ಧೂಮಜ್ಞಾನ. ಯಾವುದು ಪ್ರಮಾಣವಾದ ವಿಜ್ಞಾನಾತ್ಮಕ, ಧೂಮಜ್ಞಾನ. ಅವಿಜ್ಞಾನಾತ್ಮಕ ಶಬ್ದ ಅಥವಾ ನ ಪ್ರಮಾಣ. ಶಬ್ದ ಏನಾಗಿದೆ? ಅವಿಜ್ಞಾನಾತ್ಮಕ ಆಗಿದೆ, ವಿಜ್ಞಾನಾತ್ಮಕ ಆಗಿಲ್ಲ, ಹಿಂಗಾದ ಪ್ರಮಾಣ. ನಾಲ್ಕನೇದು ಏವಂ ಶಬ್ದ ನ ಪ್ರಮಾಣ ಬಾಹ್ಯಕರಣ ಪ್ರತ್ಯಕ್ಷತ್ವ. ಈ ಶಬ್ದವು ಪ್ರಮಾಣವಲ್ಲ, ಬಾಹ್ಯಕರಣ ಪ್ರತ್ಯಕ್ಷವಾಗಿದ್ದರಿಂದ. ಏನು? ಆಮೇಲೆ ಆತ್ಮನಿ ಅನಾಶ್ರಿತತ್ವಾಚ ಘಟವತ. ಆತ್ಮದಲ್ಲಿ ಇದು ಶಬ್ದವು ಆಶ್ರಯ ಪಡೆದೇ ಇರೋದರಿಂದ ಘಟ ಹೆಂಗೆ ಪ್ರಮಾಣ ಅಲ್ಲ. ಯಾಕೆ ಆತ್ಮದಲ್ಲಿ ಘಟ ಇಲ್ಲ. ಆತ್ಮಕ್ಕೆ ಸಂಬಂಧಪಟ್ಟದ್ದು ಪ್ರಮಾಣ ಆಗಬೇಕು. ಘಟ ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ, ಅದಕ್ಕೆ ಅದು ಪ್ರಮಾಣ ಅಲ್ಲ. 6ನೇ ಪಾಯಿಂಟ್ ಆಕಾಶ ಗುಣತ್ವಾಚ ತತ್ ಪರಿಣಾಮತ್ವ. ಇದು ಆಕಾಶದ ಗುಣ ಆಗಿದ್ದರಿಂದ, ಆಕಾಶದ ಪರಿಣಾಮ ಆಗಿದ್ದರಿಂದ ಆಕಾಶ ಹಂಗೆ ಪ್ರಮಾಣ ಅಲ್ಲವೋ ಇದು ಪ್ರಮಾಣವಲ್ಲ. 6ನೇ ಪಾಯಿಂಟ್. ಇಷ್ಟು 6 ಪಾಯಿಂಟ್ಗಳು. ಶಬ್ದವೇ ಪ್ರಮಾಣ ಬಂದಾಗ ವೇದಕ್ಕೆ ದುರ್ಗೋಪಾಸ. ಶಬ್ದಗಳೇ ಪ್ರಮಾಣ ಅಂದ್ರೆ ವೇದ ಶಬ್ದಾತ್ಮಕ ಆಗ್ತದೆ. ಸರಿ, ಇನ್ನು ಮತ್ತೆ ಕೇಳ್ತಾರೆ ಕಿಂ ಅರ್ಥೇನ ಸಂಬದ್ಧ ಬೋಧಯತಿ ಅಸಂಬದ್ಧ. ಶಬ್ದಕ್ಕೂ ಅರ್ಥಕ್ಕೂ ಸಂಬದ್ಧವಾಗಿ ಅರ್ಥ ಆಗ್ತದೋ, ಶಬ್ದ ಸಂಬಂಧ ಇಲ್ಲದೆ ಅರ್ಥ. ಅರ್ಥೇನ ಸಂಬದ್ಧ ಅರ್ಥಂ ಬೋಧಯತಿ ಅಂತಂದ್ರೆ ಹಾಗಾದ್ರೆ ಆ ಸಂಬಂಧ ಯಾವುದು? ತಾದಾತ್ಮನೋ ಸಂಯೋಗನೋ ಸಮವಾಯನೋ? ಸಂಬಂಧದೊಳಗೂ ಅನೇಕ ತಾದಾತ್ಮ ಸಂಬಂಧ, ಸಂಯೋಗ ಸಂಬಂಧ, ಸಮವಾಯ ಸಂಬಂಧ. ಇವು 3 ಸಂಬಂಧಗಳಲ್ಲಿ ಸಂಬಂಧವನ್ನು ಹಂಗೆ. ಈಗ ನೋಡಿ, ಈ ಬಟ್ಟೆಗೂ ಬಣ್ಣಕ್ಕೂ ಸಮವಾಯ ಸಂಬಂಧ. ಅಥವಾ ಇದು ಈ ಬಟ್ಟೆ ಒಳಗಿದ್ದ ತಂತುಗಳಿಗೂ ಬಟ್ಟೆ ಸಮವಾಯ ಸಂಬಂಧ, ಕೂಡಿದ ಸಂಬಂಧ. ಈ ಬಟ್ಟೆಗೂ ಪುಸ್ತಕ ಸಂಯೋಗ ಸಂಬಂಧ, ಸಂಯೋಗ, ಇದು ಸಂಯೋಗ ಸಂಬಂಧ. ತಾದಾತ್ಮ್ಯ ಅಂತಂದ್ರೆ ಅದು ಸ್ವರೂಪ ಸಂಬಂಧ. ಪಟತ್ವಕ್ಕೂ ಪಟಕ್ಕೂ ತಾದಾತ್ಮ್ಯ ಸಂಬಂಧ. ತದಾತ್ಮ ಪಟತ್ವಕ್ಕೂ ಮನುಷ್ಯತ್ವಕ್ಕೂ ಮನುಷ್ಯಗೂ ಯಾವ ಸಂಬಂಧ? ಮನುಷ್ಯಗೂ ದೇಹಕ್ಕೂ ಮತ್ತು ಆತ್ಮಗೂ ಯಾವ ಸಂಬಂಧ? ಸಂಯೋಗ. ಈ ನಮ್ಮ ದೇಹದ ಬಣ್ಣಕ್ಕೂ ಮತ್ತು ನಾವು ಯಾವ ಸಂಬಂಧ? ಸಮವಾಯ. ಹಿಂಗೆ ಸಂಬಂಧ ಅಂದರೆ 3 ಅವೆಲ್ಲ. ಶಬ್ದ ಅರ್ಥದ ಒಟ್ಟಿಗೆ ಸಂಬದ್ಧವಾಗಿ ನೀವು ಧ್ಯಾನ ಮಾಡಿಕೊಡ್ತದೋ, ಅಸಂಬದ್ಧವಾಗಿ ಧ್ಯಾನ ಮಾಡಿ ಅಂದರೆ ಸಂಬಂಧ ಮಾಡಲಾರೇ ಧ್ಯಾನ ಮಾಡ್ತದೆ. ಈ ಘಟ ಪುಸ್ತಕ ಅಂತ ಅಂದ, ಈ ಶಬ್ದಕ್ಕೂ ಮತ್ತು ಪುಸ್ತಕದ ವಸ್ತು ಯಾವ ಸಂಬಂಧ? ತಾದಾತ್ಮ್ಯನೋ ಅಲ್ಲ. ಅದು ಪುಸ್ತಕ ಸ್ವರೂಪೇ ಶಬ್ದ ಅಲ್ಲ. ಆಮೇಲೆ ಇನ್ನು ಆದ್ಯ ಸಂಬಂಧ ಸಂಯೋಗ ಅಂತೀಯ. ಶಬ್ದಶ ಗುಣತ್ವ. ಶಬ್ದ ಇದು ಗುಣ ಆಗಿದ್ದರಿಂದ ದ್ರವ್ಯ ಸಂಬಂಧ ಯಾವಾಗಲೂ ವಸ್ತುಗಳಲ್ಲಿ ಆಗ್ತದೆ ಹೊರತು ಗುಣಕ್ಕೂ ವಸ್ತುಗೂ ಸಂಯೋಗ ಆಗಲ್ಲ. ಈ ಬಿಳಿತನಕ್ಕೂ ಅಥವಾ ಈ ಕೆಂಪತನಕ್ಕೂ ಈ ಬಟ್ಟೆಗೂ
ಇದು ಇಲ್ಲ, ಸಂಯೋಗ ಸಂಬಂಧ ಆಗಲ್ಲ, ಅದು ಸಮವಾಯ ಸಂಬಂಧ. ಆದ್ದರಿಂದ ಸಂಬಂಧ ಆಗೋದು ವಸ್ತುಗಳಿಗೆ ಬಂತು. ಸಂಯೋಗ ಸಂಬಂಧ. ಸಂಯೋಗ ಆಗಬೇಕಾದ್ರೆ ಇದು ವಸ್ತು ಆಗಿರಬೇಕು ಸಂಯೋಗ. ಗುಣಕ್ಕೂ ಮತ್ತು ವಸ್ತುವಿಗೂ ಸಂಯೋಗ ಆಗಂಗಿಲ್ಲ, ಸಮವಾಯ ಸಂಬಂಧ. ಇನ್ನು ಸಮವಾಯ ಸಂಬಂಧ ಅಂತೆಯೇ ಆಕಾಶ ಗುಣಶ ಅನ್ಯತ್ರ ಸಮವಾಯೋಗ. ಈ ಶಬ್ದ ಆಕಾಶದ ಗುಣ ಆಗಿದ್ದರಿಂದ ಇದು ಬೇರೆ ಕಡೆಗೆ ಸಮವಾಯ ಆಗಂಗಿಲ್ಲ, ಆಕಾಶಗಷ್ಟೇ ಆಗ್ತದೆ. ವಸ್ತುವಿಗೂ ಶಬ್ದಕ್ಕೂ ಸಮವಾಯ ಸಂಬಂಧ ಅಂದಿ ಅಂತಂದ್ರೆ ಅದು ಆಕಾಶಗಷ್ಟೇ ಸಮವಾಯ, ಎಲ್ಲ ಕಡೆ ಸಮವಾಯ ಆಗಿಲ್ಲ. ಆದ್ದರಿಂದ ಹೇಳಿಕೆ ಸರ್ವಶಬ್ದಾನ ಆಕಾಶಾರ್ಥತ. ಇನ್ನು ಬದ್ಧಸ್ಯ, ಇನ್ನು ಅಸಂಬದ್ಧಸ್ಯ ಇಲ್ಲ. ಇದು ಶಬ್ದಕ್ಕೆ ಅರ್ಥಕ್ಕೆ ಸಂಬಂಧವಾಗಿ ಜ್ಞಾನ ಮಾಡಿಕೊಡ್ತದ ಅಂತ ಪಕ್ಷದೊಳಗೆ 3 ಮತ ಕೇಳಿದೆ. ಒಂದು ತಾದಾತ್ಮ್ಯ, ಸಂಯೋಗ, ಸಮವಾಯ, 3 ಕೊಡಂಗಿಲ್ಲ. ಅಂದಮೇಲೆ ಇನ್ನು ಅಸಂಬದ್ಧಸ್ಯ, ಶಬ್ದಕ್ಕೆ ಅರ್ಥಕ್ಕೆ ಸಂಬಂಧ ಇಲ್ಲ, ಸಂಬಂಧ ಆಗಲಾದೆ ಜ್ಞಾನ ಮಾಡಿಕೊಡ್ತದ. ಬದ್ಧಸ್ಯ ಬೋಧಕತ್ವೇ ನಿಯಾಮಕ ಭಾವ, ಇದು ಅಸಂಬದ್ಧಸ್ಯ. ತಾದಾತ್ಮ್ಯ ಅಂದ್ರೆ ಮನುಷ್ಯತ್ವಕ್ಕೂ ಮನುಷ್ಯನು, ಶಬ್ದಕ್ಕೂ ವಸ್ತುವಿಗೂ ತಾದಾತ್ಮ್ಯ ಅದ. ಈಗ ನಾನು ಪುಸ್ತಕ ಶಬ್ದ ಅಂತನೋ, ಈ ಪುಸ್ತಕ ವಸ್ತು ಜ್ಞಾನ ಆಗ್ತದೆ. ಈ ಶಬ್ದಕ್ಕೂ ಇದಕ್ಕೂ ಯಾವ ಸಂಬಂಧ? ತಾದಾತ್ಮ್ಯ ಅಂತಿದೆ. ತಾದಾತ್ಮ್ಯ ಅಂದ್ರೆ ಪುಸ್ತಕ ರೂಪೇಣ ಶಬ್ದ ಸ್ವರೂಪ ಅಲ್ಲ. ಸಮವಾಯ ಅಂತಿದೆ. ಸಮವಾಯ ಅಂದರೆ ಪುಸ್ತಕಕ್ಕೂ ಪುಸ್ತಕದ ಬಣ್ಣಕ್ಕೂ ಸಮವಾಯ. ಈ ಶಬ್ದ ಈ ಪುಸ್ತಕ ಬಣ್ಣ ಆಗಿದೆ ಸಮವಾಯ. ಸಂಯೋಗ ಅಂತಿದೆಯಾ? ಸಂಯೋಗ ವಸ್ತು ಸಂಯೋಗ ವಸ್ತು, ಶಬ್ದ ವಸ್ತು ಅಲ್ಲ, ಗುಣ. ಗುಣಕ್ಕೂ ವಸ್ತುವಿಗೂ ಸಂಬಂಧ ಸಮವಾಯ ಹೇಳಬೇಕು. ಇದು ಆಕಾಶ ಸಮವಾಯ, ಜಲಕ ಸಮವಾಯ ಆಗಿಲ್ಲ. ಆಕಾಶದಲ್ಲೇ ಸಮವಾಯ ಸಂಬಂಧ ಇರೋದು ಯಾವುದೋ ಶಬ್ದ. ಈಗ ಸಮವಾಯ ಸಂಬಂಧನೇ ಇಲ್ಲೇ ಇದೆ. ಈಗ ಸಮವಾಯನೂ ಕೂಡಂಗಿಲ್ಲ, ಸಂಯೋಗನೂ ಕೂಡಂಗಿಲ್ಲ. ಸಂಯೋಗ ಯಾವಾಗ ದ್ರವ್ಯಕ್ಕೆ ಸಂಯೋಗ, ಇದು ದ್ರವ್ಯ, ಇದು ದ್ರವ್ಯ ಸಂಯೋಗ. ಶಬ್ದ ಇದು ಗುಣ, ವಸ್ತು ಇದು ದ್ರವ್ಯ. ಪುಸ್ತಕ ಎಂಬ ವಸ್ತು, ಶಬ್ದ ಎಂಬ ಗುಣ. ಗುಣಕ್ಕೂ ಮತ್ತು ವಸ್ತುವಿಗೂ ಸಂಯೋಗ ಸಂಬಂಧ. ಸಮವಾಯ ಕೊಡ್ತಿಲ್ಲ, ಆಕಾಶದಲ್ಲಿ ಅಷ್ಟೇ ಸಮವಾಯ ಜಲಕ ಸಮವಾಯ ಆಗ್ತಿಲ್ಲ. ಅಂತೂ ಸಂಯೋಗ ಸಂಬಂಧ ಇಲ್ಲ, ಸಮವಾಯ ಸಂಬಂಧ ಇಲ್ಲ, ತಾದಾತ್ಮ್ಯಕ್ಕೂ ಇಲ್ಲೇ ಇಲ್ಲ. ಅಂದರೆ ಇದು ಸಂಬದ್ಧವಾಗಿ ಅರ್ಥವನ್ನು ಮಾಡಿಕೊಡುತ್ತದೆ ಅಂತ ಅಂದ್ರೂ ನೀವು ಉತ್ತರ ಕೊಡ್ಲಿಕ್ಕೆ ಬರ್ತದೆ. ಇದು ಹಿಂಗೆ ಮಾಡ್ತೀವಿ, ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಇಲ್ಲದೆ ಅರ್ಥ ಮಾಡಿಕೊಡ್ತದೆ. ಏನು ಸಂಬಂಧ ಇಲ್ಲದ ಶಬ್ದಸ್ಯ ಅತೀತಾದಿನ ಅರ್ಥೇನ ತಾದಾತ್ಮ್ಯ ಅರ್ಥಶ್ಯಾಪಿ ವರ್ತಮಾನ ತಾದಾತ್ಮ್ಯ. ಇನ್ನು ದ್ರವ್ಯಶ್ಯಾಪಿ ಮೂರ್ತಶ್ಯ ಇನ್ನು ಹೇಳಿದ್ರು ಅಸಂಬದ್ಧಸ್ಯ ಸರ್ವಂ ಬೋಧೆ. ಅಸಂಬದ್ಧ ಅಂದ್ರೆ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲದೇ ನಿಮಗೆ ಜ್ಞಾನ ಮಾಡಿಕೊಡ್ತಾರೆ ಅಂತಂದ್ರೆ ನಾ ಇಲ್ಲಿ ಮಾತಾಡಿದ್ದು ಅಲ್ಲಿ ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲಿ ಮಾತಾಡಿದ್ದೇನಾಗಬೇಕು, ಯಾಕೆ ಈ ಶಬ್ದಕ್ಕೂ ಅವ್ರಿಗೆ ಸಂಬಂಧ ಇಲ್ಲ, ಆದರೂ ಅರ್ಥ ಆಗಬೇಕು ಸಂಬಂಧ. ಈಗ ನೋಡಿ ಅಷ್ಟೇ ಬಿಟ್ಬಿಡ್ರಿ, ನಾ ಇಲ್ಲಿ ಕೂತ್ಕೊಂಡು ಈಗ ಅರ್ಥ ಆಗ್ತೀನಿ. ಯಾಕೆ ನೀವು ಸಂಬಂಧ ಆಗಿದೆ, ನಾನು ಶಬ್ದಕ್ಕೂ ನೀವು ಸಂಬಂಧ ಆಗಿದೆ. ಅಸಂಬದ್ಧವಾಗಿಯೇ ಅರ್ಥ ಮಾಡಲಿ ಅಂತಂದ್ರೆ ಒಬ್ಬ ವ್ಯಕ್ತಿ ದೂರ ಕೂತ ವ್ಯಕ್ತಿ ಸಣ್ಣಾಗಿ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಬೇಕು. ಈಗ ಸಂಬಂಧ ಬೇಡಂದಿಲ್ಲ. ಹೀಗಾಗಿ ಸಂಬದ್ಧವಾಗಿ ಅರ್ಥ ಮಾಡಿಕೊಡ್ತಂದ್ರೆ ಸಂಬದ್ಧೊಳಗೆ ಮತ್ತು 3 ಭಾಗ ಮಾಡೋದು, ಸಂಯೋಗನೋ ಸಮವಾಯನೋ ತಾದಾತ್ಮ್ಯ, ಅವು ಕೂಡಂಗಿಲ್ಲ. ನಾ ಅಸಂಬದ್ಧವಾಗಿ ಅಂತ ಹೇಳಿದ್ರೆ ಅಸಂಬದ್ಧ ಆಗ್ತದೆ. ಅಂದ್ರೆ ಸಂಬಂಧ ಇಲ್ಲಾರ್ದೇನೆ ಶಬ್ದ ಅರ್ಥ ಮಾಡಿಕೊಡ್ತದಂತಂದ್ರೆ ಅದು ಈಗ ಕಾಶ್ಮೀರಸ್ಥ ಕೇರಳೀಯ ವಸ್ತುನ ಸಂಬಂಧ ಶಾ. ಕಾಶ್ಮೀರದಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಮಾತಾಡಿದ್ದು ಕೇರಳದಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಕೇಳಿಸ್ಬೇಕು, ಸಂಬಂಧ ಇಲ್ಲೇ ಇರುತ್ತೆ. ಅದು ಕೂಡ ಹಾಸ್ಯಾಸ್ಪದ. ಹೀಗಾಗಿ ಈ ರೀತಿಯಾಗಿ ದ್ರವ್ಯಶ್ಯಾಪ್ಯ ಮೂರ್ತಶ್ವ ಘಟಾನ ಈ ಪ್ರಕಾರವಾಗಿ ಇನ್ನು 8ನೇದು ಕಿಂಚ ಆಪ್ತ ಅನಾಪ್ತ ಪ್ರಯುಕ್ತಯೋ ನದ್ಯಾಸ್ತಿದೆ ಪಂಚಫಲಾನಿ ಸಂತಿ ಇತಿ ವಾಕ್ಯಯೋ. ಹಾಗಾದ್ರೆ ಇನ್ನೊಂದು ಶಬ್ದಗಳು ನಿಮ್ಮ ಪ್ರಕಾರ ಹೇಳಕ್ಕೆ ಬಂದಿಲ್ಲ, ನಿಮ್ಮ ಪ್ರಕಾರ ಹೋಗುವಂಥ ಶಬ್ದಗಳು
ಪ್ರಯೋಗ ಮಾಡ್ತಕ್ಕಂತಹ ವ್ಯಕ್ತಿ ಆಪ್ತ ಆಗಿದ್ದ ಅಂದ್ರೆ ಅದು ಪ್ರಮಾಣ, ಅನಾಪ್ತ ಆಗಿದ್ದ ಅಂದ್ರೆ ಪ್ರಮಾಣ ಆಗಂಗಿಲ್ಲ. ಆದರೆ ಅನಾಪ್ತ ಪ್ರಯುಕ್ತ ಅಧ್ಯಾಸ್ತ್ರೀಯ ಪಂಚಮಿ ಸಂತಿ ಇತಿ ವಾಕ್ಯ ಇವರು. ಹಾಗಾದರೆ ಶಬ್ದಗಳು ಇಲ್ಲ ಅವ್ರು ಕೇಳಿಸಿದಾಕ್ಷಣ ಎಲ್ಲರಿಗೂ ಅರ್ಥ ಮಾಡೇ ಕೊಡ್ತಾವ ಅಂದ್ರೆ ಒಬ್ಬ ಅಯೋಗ್ಯ ವ್ಯಕ್ತಿ ಶಬ್ದ ಪ್ರಯೋಗ ಮಾಡಿದ್ರು ಕೂಡ ಪ್ರಮಾಣ ಆಗುತ್ತೆ. ಶಬ್ದಗಳು ಪ್ರಾಮಾಣಿಕವಾಗಿ ನೀವು ಧ್ಯಾನ ಮಾಡಿ ಕೊಡ್ತಾವಿಲ್ಲ. ಒಬ್ಬ ಸುಳ್ಳು ಹೇಳ್ತಕ್ಕಂತಹ ವ್ಯಕ್ತಿ ಹೇಳಿದ್ದು ಖರೆ ಆಗಿದೆ, ಶಬ್ದಕ್ಕೆ ಆಗಿದೆ, ಶಬ್ದ ಕೇಳಿದೆ ಸರಿಯಾಗಿ ಧ್ಯಾನ ಆಗಬೇಕು ಆಗಿದೆ. ಅಸ್ತಿಕಶ್ಚ ವಿಶೇಷ ನದ್ಯ ಅನುಪಲಂಭ ನವಾ ದ್ವಿತೀಯ ಕಥಂ ಏಕಸ್ಯ ಅರ್ಥ ಸಂವಾದ ಪರ್ವದ ಇನ್ನು ಅತಃ ಸಂಭಾವನಾ ಮಾತ್ರೇನ ಶಬ್ದಾತ್ ವಿಷಯಾದವೈವ ಪ್ರವೃತ್ತಿ. ಅದಕ್ಕೆ ಏನು ಮಾಡಬೇಕು? ಶಬ್ದದಿಂದ ಅರ್ಥ ಆಗಿದ್ದಂಕ ನಾವು ಅನುಭವದಲ್ಲಿ ನೋಡ್ತೀವಿ. ನಾನು ಸದ್ಯ ಮಾತಾಡ್ಕೊತೀನಿ, ನಿಮ್ಗೆ ಅರ್ಥ ಆಗತ್ತೆ. ನಮ್ಮ ಅನುಭವಕ್ಕೆ ಕೆಲವು ಕಡೆಗೆ ಆಗಿಲ್ಲ, ಅರ್ಥ ಆಗಿಲ್ಲ. ಅಂತೂ ಶಬ್ದದಿಂದ ಅರ್ಥ ಆಗುವ ನಿಶ್ಚಯದಿಂದ ಸಂಭಾವನಾ, ನಿಶ್ಚಯದಿಂದ ಏನದ ಸಂಭಾವನಾ ಇದ್ದರೂ ಕೆಲಸ ನಡೀತದೆ. ಉದಾಹರಣೆ, ಈ ಸಲ ನಾನು ಬಿತ್ತಾ ಇದ್ದೇನೆ, ಬೆಳೆ ಬರುವುದು ನಿಶ್ಚಿತದ ಏನೋ ಸಂಭಾವನಾ, ಮಳೆ ಗಿಳಿ ಇದ್ರೆ ಬೆಳೆ. ಇನ್ನು ಸಂಭಾವನಾ ಇದ್ದರೂ ಯಾವ ರೀತಿಯಾಗಿ ಕೃಷ್ಯಾದಿಗಳ ಪ್ರವೃತ್ತಿ ನಡೀತವೋ ಹಾಗೆ ಶಬ್ದಗಳಿಂದ ಅರ್ಥ ಆಗಲಿ ಬಿಡ್ಲಿ, ಕೆಲವರು ಅರ್ಥ ಆಗಿದ್ದು ಕಂಡದ, ಕೆಲವು ಆಗದೇ ಇದ್ದದ್ದು ಕಂಡದ. ಅಂತೂ ಅರ್ಥ ಆಗಬಹುದಲ್ಲ ಎಂಬ ಭಾವನೆಯಿಂದ ಶಬ್ದ ಪ್ರಯೋಗ ಮಾಡಬಹುದಲ್ಲ. ಇದು ಸಂಭಾವನಾ ಮಾತ್ರೇಣ ಶಬ್ದಾತ್ ಕೃಷ್ಯಾದೋವಿವ ತದೇವಂ ಶಬ್ದಶೈವ. ಸಂಭಾವನಾ ಇರ್ಬಾರ್ದು, ನಿಶ್ಚಿತವಾಗಿ ಪ್ರಮಾಣ ಏನಾಗಬೇಕು, ನಿಶ್ಚಿತವಾಗಿ ಆಗಿದೆ. ಇದಾದರೆ ಇದು ಆಗೇಬೇಕು, 2 2 4 ಆಗೇಬೇಕು. ಪ್ರಮಾಣ ಲಕ್ಷಣ ಏನು? ಪ್ರಮಾಕರಣಂ ಪ್ರಮಾಣ, ಅದು ಹುಟ್ಟಿದ ಸರಿಯಾದ ಜ್ಞಾನ ಆಗೇಬೇಕು. ಆಗಿಲ್ಲ ಬರೀ ಸಂಭಾವನೆ ಆದ್ರೆ ಆಗ್ತದೆ, ಹೋದ್ರು. ಈ ನೀವು ನನಗೆ ಇವತ್ತು ಪರ್ವಕಾಲದ ಪರ್ವಕಾಲದ ವೇಳಕ್ಕೆ ಇದು ನಾವು ತರ್ಪಣಾದಿಗಳನ್ನು ಬಿಡಬೇಕೋ ಬಿಡಬಾರ್ದು. ಕೆಲವೊಂದು ಕಡೆ ಬಿಡಬಾರ್ದು ಅಂತ, ಬಿಡಲೂಬಹುದು ಮಾಡಲೂಬಹುದು. ನನ್ನ ವಾಕ್ಯ ಪ್ರಮಾಣ. ನಿಮಗೆ ಶಂಕಾ ಬಂದಾಗ ನಮಗೆ ಕೇಳೋಬೇಡ, ನೀವು ಅವಶ್ಯವಾಗಿ ಮಾಡಲೂಬಹುದು ಬಿಡಲೂಬಹುದು. ನನ್ನ ವಾಕ್ಯ ಪ್ರಮಾಣ ಇದ್ದೇನೆ. ರೋಗ ಭಾಳ ಆಗ್ಯದ ನನಗೆ, ಈ ಗುಳಿಗೆಯಿಂದ ಇದು ಹೋಗ್ತದೆ ಅಂತ ಅಂತಾರ. ಹೋಗಬಹುದು ಇಂಥ ಡಾಕ್ಟರ್ನ ವಾಕ್ಯ ಪ್ರಮಾಣ ಆಗ್ತದೆ. ಹಾಗಾಗಿ ಹಂಗೆ ಶಬ್ದ ಸಂಭಾವನಾ ಮಾತ್ರ ಪ್ರಮಾಣ. ಹೀಗಾಗಿ ಒಟ್ಟಾರೆ ಟೋಟಲ್ ಏನಾಯಿತು? ಶಬ್ದ ಪ್ರಮಾಣ. ತದೇವಂ ಪ್ರಮಾಕರಣತ್ವ. ಮತ್ತೆ ಕಾರಣ ಕೊಟ್ಟರು. ಜ್ಞಾನವನ್ನು ಮಾಡಲಿಕ್ಕೆ ಇದು ಕಾರಣವಾಗದೇ ಇರೋದರಿಂದ, ಇದಕ್ಕೆ ಯಾವ ವಿಷಯಗಳು ಇಲ್ಲದೇ ಇರುವುದರಿಂದ, ಅವಿಜ್ಞಾನಾತ್ಮಕವಾಗಿದ್ದರಿಂದ, ಬಾಹ್ಯಕರಣ ಪ್ರತ್ಯಕ್ಷವಾಗಿದ್ದರಿಂದ, ಆಮೇಲೆ ಆತ್ಮದಲ್ಲಿ ಆಶ್ರಯ ಆಗದೇ ಇದ್ದರಿಂದ, ಆಕಾಶ ಗುಣವಾಗಿದ್ದರಿಂದ, ಶಬ್ದ ಅರ್ಥಗಳಿಗೆ ಸಂಬಂಧ ಹೇಳಲಿಕ್ಕೆ ಬರದೇ ಇರುವುದರಿಂದ, ಅನಾಪ್ತ ಆಪ್ತ ಪ್ರಣೀತಯೋ ವಾಕ್ಯ ವಿಷಯ. ಶಬ್ದ ಪ್ರಮಾಣ ಇದ್ದಾನೆ. ಅನಾಪ್ತನು ಯಾವ ಪ್ರಯೋಗ ಮಾಡ್ತಾನೆ ಅದನ್ನು ಆಪ್ತನೂ ಮಾಡ್ತಾನೆ, ಆಪ್ತನೂ ಪ್ರಯೋಗ ಮಾಡಿದ್ರೆ ಅನಾಪ್ತನೂ ಮಾಡ್ತಾನೆ. ಅಲ್ಲಿ ಹೊರಗೆ ಹೋಗಿ ಐದು ಬಂಗಾರ ಇಟ್ಟಂಗೆ ಶಬ್ದ ಪ್ರಯೋಗ ಮಾಡ್ತಾನೆ. ಒಬ್ಬ ಆಪ್ತನೂ ಮಾಡ್ದ, ಅನಾಪ್ತನೂ ಮಾಡ್ದ. ಅಲ್ಲೇ ನಿಮಗೆ ಸಿಗಲಿಲ್ಲ, ಆಪ್ತ ಮಾಡಿದಾಗ ಸಿಕ್ಕಿತ್ತು. ಇಬ್ಬರು ಶಬ್ದ ಪ್ರಯೋಗ ಮಾಡಲ್ಲ, ಇಬ್ಬರು ಶಬ್ದ ಅವಯವ ಇಲ್ಲ. ಒಬ್ಬರಿಗೆ ಸಿಕ್ಕಿದಾಗ ಅವ್ರು ಸಿಗಲಿಲ್ಲ. ಶಬ್ದಗಳ ಪ್ರಮಾಣ ಆಗಿತ್ತು ಅಂದ್ರೆ ಸಿಗಬೇಕಾಗಿತ್ತಲ್ಲ. ನಿಮ್ಗೆ ಯಾರು ಬೇಕಾದ್ರೂ ಮಾಡಲಿ. ಈ ನೋಡ್ರಿ, ಇದು ಬೆಂಕಿ, ಬಿಸಿ ಅದನ್ನು ತಿಳ್ಕೊಳ್ಳೋ ಮಾತು ಮಾಡ್ತಾರೆ. ಬೆಂಕಿ ಬಿಸಿ ಅದಂತ ಗೊತ್ತಿದ್ದೇನೋ ಮುಡ್ತಾನೆ. ಇಬ್ಬರಿಗೂ ಸುಡಬೇಕು ಇಲ್ಲ ಅದು. ಅಂದರೆ ಶಬ್ದದಲ್ಲಿ ತಾಕತ್ತಿತ್ತಂದ್ರೆ ಅವ ಪ್ರಯೋಗ ಮಾಡಿದ ಅಡ್ಡೆ ಇರಲಿ, ಶಾಣೆನೇ ಇರಲಿ, ಅದು ಅರ್ಥ ಆಗ್ತದೆ. ಆದ್ದರಿಂದ 8 ಕಾರಣ ಕೊಟ್ಟು ಶಬ್ದ ಪ್ರಮಾಣ ಅಲ್ಲ. ಸುಧಾರಣೆ ಪ್ರಮಾಕರಣತ್ವಾಭಾವಾತ್, ವಿಷಯಾಭಾವಾತ್, ಅಭಿಜ್ಞಾನಾತ್ಮಕತ್ವಾತ್, ಬಾಹ್ಯಕರಣ ಪ್ರತ್ಯಕ್ಷತ್ವಾತ್, ಆತ್ಮನಿ ಅನಾಶ್ರಿತತ್ವಾತ್, ಆಕಾಶಗುಣತ್ವಾತ್, ಶಬ್ದಾರ್ಥಯೋ ಸಂಬಂಧ ಅಭಾವಾತ್,
ಆಪ್ತನಾಪ್ತ ಪ್ರಣೀತಯೋ ವಾಕ್ಯಯೋ ವಿಶೇಷ ಅಭಾವ 8 ಕಾರಣಗಳಿಂದ ಶಬ್ದವೇ ಪ್ರಮಾಣ ನಂತರ ಶಬ್ದಾತ್ಮಕವಾದ ವೇದಕ್ಕೂ ಪ್ರಮಾಣ ಅಲ್ಲೇ ಅಲ್ಲ. ಸಾಮಾನ್ಯ ಶಬ್ದನೇ ಇವು ಸಾಮಾನ್ಯ ಮನುಷ್ಯ ನಾನಿವ ಅತ್ಯಂತ ಉತ್ತಮ ಬ್ರಾಹ್ಮಣ ಅಂದ್ರೆ ಮನುಷ್ಯತ್ವೇನ ತದೇವಂ ಶಬ್ದಶೈವ ಅಪ್ರಾಮಾಣ್ಯಾತ್ ಶಬ್ದವೇ ಅಪ್ರಮಾಣವಿಲ್ಲ. ಕುತಾ ತದ್ವಿಶೇಷಸ್ಯ ವೇದಶ್ಚ ಆ ಶಬ್ದ ವಿಶೇಷವಾದ ವೇದಕ್ಕೆ ಪ್ರಾಮಾಣ್ಯ ಹೇಗೆ ತಾನೇ ಬಂದಿತು? ಕುತಸ್ಥಲಾಂ ಸಿದ್ಧರೂಪೇ ಬ್ರಹ್ಮಣಿ ಪ್ರಾಮಾಣ್ಯಂ ಅದೇ ಅಪ್ರಮಾಣದಾಗ ಆ ವೇದದಿಂದ ಸಿದ್ಧರೂಪ ಬ್ರಹ್ಮದಲ್ಲಿ ಪ್ರಾಮಾಣ್ಯ ಹೆಂಗಾಗಿತ್ತು ವೇದ? ಆ ವೇದದ ಮೀಮಾಂಸಾ ಮಾಡಲಿಕ್ಕೆ ಹೊಂಟು ಬ್ರಹ್ಮಸೂತ್ರಗಳು ಹೆಂಗೆ ಪ್ರಮಾಣ ಅದಾವ? ವೇದ ಶಬ್ದವೇ ಪ್ರಮಾಣ ಅಲ್ಲ, ಇನ್ನು ಶಬ್ದ ವಿಶೇಷವಾದ ವೇದವು ಪ್ರಮಾಣ ಇಲ್ಲ. ಆ ವೇದಾರ್ಥ ನಿರ್ಣಯ ಮಾಡಲಿಕ್ಕೆ ಹೊಂಟಿರ್ತಕ್ಕಂಥ ಬ್ರಹ್ಮಸೂತ್ರ ಹೆಂಗೆ ಈ ಟೆಕ್ಸ್ಟ್ ಪುಸ್ತಕಕ್ಕೆ ಅನ್ಅಥಾಯ್ದ ಆದಾಗ ಗೈಡ್ ಹೆಂಗೆ ಅಥಾಯ್ದ ಆಗ್ತದೆ ಅಲ್ವಾ? ಇಬ್ಬರು ವಕೀಲರು ಮಾಡಿದ್ದು ಪೂರ್ಣವಾದ ಆರ್ಗ್ಯುಮೆಂಟೇ ಬೇಸ್ಲೆಸ್ ಇದ್ದಾಗ ಜಡ್ಮೆಂಟ್ ಹೆಂಗೆ ಬೇಸ್ಫುಲ್ ಆಗ್ತದೆ? ಹಂಗೆ ಕೊಳಂಗೆ ಅಂದ್ಬಿಡ್ರಿ ಕುತಸ್ತಮ ತದ್ ಮೀಮಾಂಸ. ಆದ ಕಾರಣ ಏನಾಯಿತು, ಒಟ್ಟಾರೆ ವೇದಗಳ ಪ್ರಮಾಣವಾಗಿದ್ದರಿಂದ ಈ ವೇದದ ಮೀಮಾಂಸಾ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳೇ ಅಪ್ರಾಮಾಣಿಕವಾಗಿದ್ದರಿಂದ ಇಲ್ಲಿ ನಡೆದ ಬ್ರಹ್ಮ ಜಿಜ್ಞಾಸ ಮಾಡಬಾರದು. ಇಷ್ಟು ನೀವೇನು ಕಷ್ಟಪಟ್ಟು ಅಥಾತ್ವ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಮುಂಜಾನೆ ಮಂದಿ ಕಲಿಕೊಡ್ಲಿಕ್ಕೆ ಇದು ಬೇಡ, ಅನವಶ್ಯಕ. ಇದೇ ವೇಳೆ ಬೇರೆ ಏನಾರೇ ಮಾಡ್ರಿ, ಇದು ಬೇಡ ಅಂತ ಪೂರ್ವ ಪಕ್ಷ ಪ್ರಾಪ್ತೇ ಆಚಾರ್ಯ ವಾಕ್ಯ ಪ್ರತ್ಯಕ್ಷ ವಾಕ್ಯ ಪ್ರಾಮಾಣ್ಯ ಸ್ವತಃ ಆಚಾರ್ಯ ಉತ್ತರ ನೋಡ್ರಿ. ಆಚಾರ್ಯ ವಾಕ್ಯದ ಹಿಂದೆ ಇಷ್ಟು ಪ್ರಶ್ನೆಗಳ ಟೀಕಾರ್ಯಾರು ಮಾಡಿದ್ರು. ಟೀಕಾರ್ಯಾರ ಗುರುಭಾವ ಶ್ರೀಮದ ಆಚಾರ್ಯ ವಾಕ್ಯ ಬರಬೇಕಾದ್ರೆ ಇಷ್ಟು ಬ್ಯಾಕ್ಗ್ರೌಂಡ್ ಅದ. ಆಚಾರ್ಯ ನೆನಪಾಯ್ತು ತಲೆ ತೂಸ್ಕೊಂಡು ತಗೊಂಡಿಗೆ ಬರೋದಂತಲ್ಲ. ಶ್ರೀಮದಾಚಾರ್ಯರು ಈ ಒಂದು ವಾಕ್ಯ ಪ್ರಯೋಗ ಮಾಡಬೇಕಾದ್ರೆ ಇಷ್ಟೆಲ್ಲ ಪೂರ್ವ ಪಕ್ಷಗಳು, ಆ ಎಲ್ಲ ಪೂರ್ವ ಪಕ್ಷಗಳಿಗೆ ಉತ್ತರ ಕೊಡುವ ಸಲುವಾಗಿ ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಸ್ಯತಿ. ಗುರುಭಾವಂ ವ್ಯಂಜಯಂತಿ, ಗುರುಭಾವಂ ವ್ಯಂಜಯಂತಿ. ಗುರುಗಳ ಭಾವವನ್ನು ವ್ಯಂಜಯಂತಿ ಅಂದ್ರೆ ಸರಿಯಾಗಿ ಹೊರಗೆ ಪ್ರಕಟ ಮಾಡುವ ಜಯತೀರ್ಥರ ವಾಕ್. ಜಯತೀರ್ಥ ಆರಾಧನ ಸಮೀಪ ಬಂತು. ಎಷ್ಟೋ ಕಾಲ ಆರಾಧಕ್ಕಿಂತ ಮೊದಲು ಏನು ಮಾಡ್ತಾರೆ? ಅಷ್ಟೋತ್ತರ ಮಾಡ್ತಿರ್ತಾರೆ. ಮಾಡಬೇಕು, ಭಾಳ ಯೋಗ್ಯ. ಅದಕ್ಕಿಂತಲೂ ಕೋಟಿ ಬಾಲ್ ಇದು ಶ್ರೇಷ್ಠ. ಕೋಟಿ ಬಾಲ್ ಅವರ ಮಾಡಿದ ಗ್ರಂಥಗಳನ್ನು ನೀವು ಪ್ರತಿನಿತ್ಯವಾಗಿ 1 ಗಂಟೆ ಕೇಳ್ತೀರಿ ಅಂದರೆ ಟೀಕಾರಾಯರಿಗೆ ಇದಕ್ಕಿಂತಲೂ ಉತ್ತಮವಾದಂತಹ ಪೂಜಾ ಏನದ ಅನುಸಂಧಾನ ಮಾಡ್ಕೊಳ್ಳಿ. ಆರಾಧನಾಕ್ಕಿಂತ ಮೊದಲು ಎಷ್ಟೋ ಕಡೆಗೆ ಗುರುಗಳದ್ದು ಆರಾಧನಾ ನಡೆದಿರ್ತು. ಅಷ್ಟೊತ್ತೇ ಅವೆಲ್ಲ ಮಾಡೇಬೇಕು, ಮಾಡಿ ಯೋಗ್ಯ, ಮಾಡೋದು ತಪ್ಪಂತಾಗಿಲ್ಲ. ಆದರೆ ನಮ್ಮಿಂದ ಅದು ಮಾಡಲಿಕ್ಕೆ ಆಗಿಲ್ಲ ಅಂತ ಹರಾಳ ಪಡಬೇಡಿ. ಅದಕ್ಕಿಂತಲೂ ಕೂಡ ಉತ್ತಮವಾದದ್ದು ಯಾವುದು? ಆ ಟೀಕಾದಾಯದ ಗ್ರಂಥಗಳು. ಅದನ್ನು ಹೇಳೋದು ಕೇಳೋದು. ಇದು ತದ್ಧಿ ತಪಸ್ತದ್ಧಿ ತಪಃ ವೇದ ಹೇಳ್ತದೆ. ವೇದ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಯಲ್ಯ. ದೇವ ಪಿತೃ ಕಾರ್ಯ ಮಾಡಬೇಕು, ಅಗ್ನಿಹೋತ್ರಾದಿಗಳನ್ನು ಮಾಡಬೇಕು, ಸತ್ಕಾರ ಮಾಡಬೇಕು, ಇತ್ಯಾದಿ ಇತ್ಯಾದಿ 8 ಇದು ಹೇಳಿದ್ರು ವೇದ್ಯಾಗ. ಇಷ್ಟೆಲ್ಲ ಹೇಳಿ ಕೊನೆಗೆ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಸ್ವಾಧ್ಯಾಯ ಪ್ರವಚನ. ಸ್ವಾಧ್ಯಾಯ ಅಂದ್ರೆ ನಿಮಗೆ ಸಂಬಂಧಪಟ್ಟಿರತಕ್ಕಂಥ ವೇದ ಭಾಗ, ವೇದಾಂತದ ಭಾಗವನ್ನು ಅಧ್ಯಯನ ಮಾಡಬೇಕು. ಅಧ್ಯಯನನೇ ಗೊತ್ತದಂತೆ ಗುರುಗಳು ಹೇಳೋದು ಎರಡೂ ಕೂಡ ಅಧ್ಯಯನ. ನಾವು ಅಧ್ಯಯನ ಮಾಡ್ದಂಗೆ ಪಾಠ ಪ್ರವಚನ. ಇದು ಬಡ ತಪಸ್ಸು. ಅದಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂ ತತ್ಸ್ವಾಧ್ಯಾಯ ಪ್ರವಚನೆ ಚ ತಪಸ್ವಾಧ್ಯಾಯ ಪ್ರವಚನೆ ಚ
ನಮಸ್ವಾಧ್ಯಾಯ ಪ್ರವಚನೆ ಚ ಮುಂದೆ ಸ್ವಾಧ್ಯಾಯ ಪ್ರವಚನ ಮುಂದೆ ಅಂದ್ರೆ ಇದೆಲ್ಲ ಸತ್ಯ ಮಾತಾಡೋದು, ಸರಿಯಾಗಿ ನೋಡ್ಕೊಳ್ಳೋದು, ಸತ್ಯ ಹೇಳೋದು, ಏನಾದರೂ ಮನುಷ್ಯ ಅತಿಥಿ ಸತ್ಕಾರ ಮಾಡೋದು, ದೇವಪಿತೃಕಾರ್ಯ ಮಾಡೋದು, ಇದೆಲ್ಲ ಇದನ್ನೇ. ಇವೆಲ್ಲದಕ್ಕಿಂತಲೂ ಉತ್ತಮ ತಪಸ್ಸು ಯಾವ್ದು ಹೇಳಿ? ಸ್ವಾಧ್ಯಾಯ ಪ್ರವಚನ. ವೇದಾಂತಗಳ ಸರಿಯಾದ ವಿಷಯ ಕೇಳೋದು. ತದ್ಧಿ ತಪಃ, ಇದೇ ತಪಸ್ಸು ಈ ತಪಸ್ಸು. ಅದಕ್ಕಿಂತನೇ ಶಿಷ್ಯ ಗುರುಕುಲದೊಳಗೆ ವಾಸ ಮಾಡಿ ಸಾಕಷ್ಟು ಸೇವಾ ಮಾಡಿ ವಿದ್ಯಾ ಪಡೆದು ಹೊರಗೆ ಹೋಗಬೇಡ. ಗುರುಗಳು ನೀ ದಿನಾಲು ಏನು ಮಾಡಪ್ಪ, ಸಂಧ್ಯಾದಿ ಕರ್ಮವನ್ನು ಮಾಡು, ದೇವತಾರಾಧನವನ್ನು ಮಾಡು, ನೀ ಯಾವ ಊರಾಗಿರ್ತಿದೆ ಅಲ್ಲಿದ್ದಂಥ ಹಿರಿಯ ಪಂಡಿತರಿಗೆ ಸತ್ಕಾರವನ್ನು ಮಾಡು, ಅವರಿಗೆ ಒಂದು ವಿರುದ್ಧ ಹೋಗಬೇಡ, ಶಿಷ್ಟಿಗೆ ಬಂದು ಯಾರಿಗೂ ಬೈಯಬೇಡ. ಮತ್ತು ನೀನು ಮಹಾನುಭಾವರು ದೊಡ್ಡ ಸಂದರ್ಭ ಕುತ್ಕೊಂಡು ನೀನು ಸಮಾನ ಹೋಗಿ ಕೂಡಬೇಡ. ನೋಡಿ, ಸಮಾಸನೇನ ಪ್ರಶ್ವಸಿತವ್ಯಂ. ನೀನು ಗೃಹಸ್ಥಾಶ್ರಮ ಆದಮೇಲೆ ಶ್ರದ್ಧೆಯಿಂದ ದೇವರ ಪೂಜೆ ಮಾಡುತ್ತೆ, ಸತ್ಕಾರ ಮಾಡ. ಅಶ್ರದ್ಧೆಯಿಂದ ಮಾಡಬೇಡ. ಶ್ರದ್ಧೆಯ ಅದೇ ಶ್ರೀಯಾದೇಯ ಪ್ರಿಯಾದೇಯ ಸಂವಿಧಾದೇಯ. ಏನು ದಾನ ಮಾಡ್ತಿದ್ದೀವಿ ಅದನ್ನು ಭಗವತ್ ಪ್ರೀತಿಗಾಗಿ ಕೊಡು, ಅವ್ರ ಸಂಪತ್ತಿ ಅವರಿಗೆ ಕಲ್ಯಾಣಕ್ಕಾಗಿ ಕೊಡು, ಧರ್ಮಕ್ಕೆ ಅಂಜಾದರೂ ಕೊಡು, ನಾಚಿಗೆ ಬಿಟ್ಟರೆ ಕೊಡು. ಪ್ರಿಯಾದೇಯ ಸಂವಿಧಾನ. ಪ್ರಿಯ ಅಂದ್ರೆ ನಾಚಿ, ನನಗೆ ಸಂಪತ್ತದ, ನನಗೆ ಯಾವ್ದೆಲ್ಲ ಕೊಡಿದ್ದಾರ, ಇವನ್ನ ಮಂದಿ ಏನಂದಾರ ಹಂಗರೇ ಕೊಡು. ಇಷ್ಟೆಲ್ಲ ಮಾಡಿ ಸ್ವಾಧ್ಯಾಯ ಪ್ರವಚನಾಭ್ಯಾ ನ ಪ್ರಮದಿತವ್ಯ. ಈ ಪ್ರತಿನಿತ್ಯವಾಗಿ ನಾನು ಹೇಳಿದ ಪಾಠಗಳನ್ನು ಶಿಷ್ಯಂದ್ರಿಗೆ ಹೇಳುವುದು, ಪುನಃ ಅವರಿಂದ ಕೇಳೋದು, ಪುನಃ ಎಲ್ಲ ಕುಡಿದ್ದೆ. ಇದನ್ನು ಎಂದೆಂದೂ ಬಿಡಬೇಡ. ನಮ್ಮ ಗುರುಗಳು ನಮಗೆ ಒಂದು ಪತ್ರ ಬರೆದಿದ್ರು, ಇಟ್ಕೊಂಡಿದ್ದೀನಿ. ನೋಡಪ್ಪ, ನಮ್ಮ ಶಿಷ್ಯ ನೀನು ಭಾಳ ಹೋಗಿದ್ದೀನಿ, ಶುರು ಮಾಡಿದ್ದೀನಿ, ಪಾಠ ಪ್ರವಚನ ಮಾಡ್ತಾಯಿದ್ರು, ಯಾವುದೂ ನೆವ ಹೇಳಿದ್ದಿರ್ತಾರ. ಪಾಠ ಪ್ರವಚನವನ್ನು ಬಿಟ್ಟು ಅವತ್ತು ಇದ್ದಂದ್ರೆ ಸೂತಕಂತು ಇಷ್ಟು ನಮಗೆ ಯಾರೂ ಶಿಷ್ಯಂದ್ರೆ ಬರಲಿಲ್ಲ. ನಮ್ಮ ಒಂದು ಊರಾಗ ಭಾಳ ಮಂದಿ ನಮಗೆ ಕೇಳ್ತಾರೆ, ನಿಮ್ಮ ಶಿಷ್ಯ ಇಷ್ಟು ಹೆಂಗೆ ಬರ್ತಾರ, ನಾವು ಹೇಳ್ತೀವಂತೀವಿ, ಯಾರೂ ಬರೋಂಗಿಲ್ಲ. ಹಂಗೆ ಅದು ಬರೋ ಹಂಗೆ ಮಾಡ್ಕೋಬೇಕು. ಸೊ ಮೊದಲೇದು ಮಾತಾಡಿಸ್ಬೇಕು, ಸ್ವಲ್ಪ ಅವರಿಗೆ ಕ್ಷಮೆ ಚಿಂತನೆ ಮಾಡಬೇಕು. ಅದೆಲ್ಲ ಬರೀ ಹೀಗೆ ವೇದವ್ಯಾಸ ಅನ್ಕೋದ್ರೆ ಹೆಂಗೆ ಅದು ಬದಲಿ ಹೋಗುತ್ತೆ. ನೀವು ಸ್ವಲ್ಪ ವೈಯಕ್ತಿಕ ಅವರ ಕ್ಷೇಮ ಚಿಂತನೆ ಮಾಡ್ತೀವಿ. ನಮಗೆ ಅದ್ರ ಬಗ್ಗೆ ಒಳ್ಳೆ ಭಾವನಾ ತೊಗೊಂಡೆ. ನಿಮ್ಮ ಬಗ್ಗೆ ನಾವು ಭಾಳ ಕರುಣ ಅದ, ಅಂದ್ರೆ ಏನು ಉಪವಾಸ ಆಗತ್ತಾನೆ, ಒದ್ದೆ ಊಟಕ್ಕೆ ಹಾಕಿದ್ರೆ ಅದೇ ಒಳ್ಳೆ ಭಾವನೆ ನೋಡಿ. ಅಂತೂ ತಾತ್ಪರ್ಯ ಏನಂತಂದ್ರೆ ಪಾಠ ಪ್ರವಚನಗಳು ಸರಿಯಾಗಿ ಶಿಷ್ಟಂದ್ರೆ ಬರಬೇಕು. ನಾನು 3 ಕಂಡ್ಕೊಂಡೆ. ಒಂದು ರೆಗ್ಯುಲಾರಿಟಿ ಇದೆ. ಇವತ್ತು ಪಾಠದ ನಾಡಿಲ್ಲ, ಮತ್ತು ನಾಡಿಲ್ಲ, ಒಂದು ವಾರ ಇಲ್ಲ, ಹಂಗೆ ಆಗ್ತಿರ್ದಂಗೆ ಮೊದಲೇ ಅವ್ರಿಗೆ ಅದ ಇರ್ತದೆ. ಅದಷ್ಟು ತಪ್ಪಿಸದೇ ಚಲೋ ಎಲ್ಲರಿಗೆ ಅಲ್ಲ. ಆಯ್ತು ಗುರುಗಳಂತ ಮೊದಲ ಇರ್ರೆಗ್ಯುಲಾರಿಟಿಯಿಂದ ಪಾಠ ಬಂದಾಗ್ತದ. ನಾವು ಶಾಲೆಯೊಳಗೆ ನೋಡಿದ್ವಿ, ಸೂಟಿ ಆಯ್ತು ಅಂದ್ರೆ 15 ದಿವಸ ಇನ್ನೂ ಸಾಕು ಶುರು ಆಗ್ತದೆ, ಇನ್ನೂ ಬರಂಗೆ ಮತ್ತೆ ಹೇಳಿ ಕಳಿಸಿ ನೀವಪ್ಪ ನಾವು ನಡ್ಬರ್ ಗ್ಯಾಪ್ ಈ ಔಷಧನೂ ಅಷ್ಟೇ ಕೊಟ್ಟಿರ್ತಾರೆ. ಒಂದು ಇದು ತಿಳ್ಕೊಂಡು ನಿಮ್ಗೆ ಔಷಧ ಆ್ಯಕ್ಚುಲಿ ಮಾಡಂಗಿಲ್ಲ. ಯಾವಾಗಲೂ ಪಾಠ ಪ್ರವಚನ ನಡಿಬೇಕಂದ್ರೆ ಸೀರಿಯಸ್ನೆಸ್ ಕೊಡ್ಬೇಕಂದ್ರೆ ಪ್ರತಿನಿತ್ಯ ಬಾ. ಯಾವ ಮಂದಿ ಬಂದಿಬೇಕಾದ್ರೆ ಎರಡನೇ ಏನು ವಿಷಯ ಹೇಳ್ತೀವೋ ಎಲ್ಲ ಜ್ಞಾನ ಇದಕ್ಕಿಲ್ಲ, ಆ ಹೇಳೋ ವಿಷಯನೇ ಬರ್ತಿರ್ಬೇಕು. ಚಲೋ ಓದ್ಕೊಂಡು ಮೂರನೇದು ಅಂದರೆ ಹೇಳುವ ತಿಳಿಸುವ ಒಂದು ಕ್ರಮವನ್ನು ಅಭ್ಯಾಸ ಮಾಡ್ಬೋದು. 4ನೇದ್ದು ಇವರಿಗೆ ಕಲ್ಯಾಣ ಆಗಲಿ, ಇವರು ಉದ್ಧಾರ ಆಗಬೇಕು, ಭಗವದ್ ಭಕ್ತಿ ಎಲ್ಲ ಹೇಳಿ ಕೂತು ನಾನು ನಮ್ಮ ಮೇಲೆ ಒಂದು ತಲೆ ಮೇಲೆ ಕೈ ಆಡಿಸಿದ್ದೆ. ಏನು ಯಾರು ಕೈ ಆಡ್ಸಂಗಿಲ್ಲ, ಕಾಲ ಆಡ್ಸಂಗಿಲ್ಲ. ನೀವು ನಿಮ್ಮ ಕರುಣೆಯಿಂದ ತಾಯಿ ಹಂಗೆ ಕೂಸಿಗೆ ಇವು ತಿಳಿಬೇಕು. 4ನೇ ಸಮಾಚಾರ ಹೇಳಿದ್ರು, ಯಾರಿಂದಲೂ ಯಾವ ಹಣ ಅಪೇಕ್ಷೆ ಮಾಡೋದು, ಎಂದೂ ಮಾಡೋದು.
ನನಗೆ ಇಷ್ಟು ಮಾಡ್ಕತ್ತೀನಿ, ನನಗೇನು ಹಳೆಯ ಪಾಪ ಕೆಲವು ನಮಗೆ ಹಳೆಯ ಅಂತಃಕರಣೆ ಪಂಡಿತ ಇಷ್ಟೆಲ್ಲ ನೀವು ಮಾಡ್ತೀನಿ, ನಿಂಗೆ ಏನು ಬರ್ತದೆ ಏನು ಬರ್ತದೆ ಕೇಳ್ದ, ಪಾಠ ಅನ್ನೋದೇ ಕೇಳ್ತದೆ ತಿಂಗಳಿಗೆ ಪಾಪ ಆದಿತ್ಯದಿಂದ ಗಂಡಾಗಿಬಿಟ್ಟಿದ್ದಲ್ಲ, ತಪ್ಪಾಗೋದಲ್ಲ. ಇಲ್ಲ ವ್ಯರ್ಥ ಈ ದಾಡ್ರಿಗೆ ಹೇಳಿ ಏನು ಮಾಡ್ತೀವಿ ಅಂಥ ಒಂದು ಅವನ ಸಮೂಹ ಇರ್ತೀನಿ ಇವೆಲ್ಲ ಹೇಳಿ ಏನು ಮಾಡೋದು, ಏನು ಉಪಯೋಗ ಇಲ್ಲ. ಒಳ್ಳೆ ಬರೀ ಕಂಠ ಒದಕೊಂಡಂಗೆ ಆಗ್ತದೆ. ಅವನಿಂದ ನಿನಗೆ ನಿಂದ ಅವ್ರಿಲ್ಲ ಬಿಟ್ಟು ಮನುಷ್ಯ ನಾನು ಬಿಟ್ಟು ಮನ್ಯಾಗ ಕೂತು ಏನು ಮಾಡ್ತೀರಿ ಅಂತ ನೀವು ಖಾಲಿ ಕೂತು ಇಲ್ಲ ಅದರಿಂದ ದಯವಿಟ್ಟು ಇವು ಯಾವ ಅಪೇಕ್ಷೆ ಒಂದು ಅಪೇಕ್ಷೆ ಆಗಿರ್ತದೆ, ಒಂದು ಅಪೇಕ್ಷೆ ಆಗಿರ್ತದೆ. ಭಗವತ್ ಪ್ರೀತಿಯ ಎಲ್ಲರೊಳಗಿದ್ದಂತಹ ಬಿಂಬರೂಪಿ ಪರಮಾತ್ಮ ಪ್ರೀತಿ ಅವ್ರ ಕಲ್ಯಾಣ, ನನ್ನ ಕಲ್ಯಾಣ ಇದೇ ಮನೋಭಾವನೆ ಇರಬೇಕು. ಒಂದು ಕಿಂಚಿತ್ತೂ ಒಳಗೆ ಯಾವುದೇ ಲೌಕಿಕ ಫಾಯ್ದೆ ಸಲುವಾಗಿ ಪಾಠವನ್ನು ಹೇಳಬಾರದು. ದೇವರ ಕೊಡವಿಂದ ಕೊಟ್ಟದ್ದನ್ನು ಸದುಪಯೋಗ ಮಾಡ್ತಿಲ್ಲ. ಭಾಷಾರು 4-5 ಸಲ ಹೇಳ್ಯಾರ, ಊರಾಗ ಹಿರಿಯ ಪಂಡಿತರಿದ್ದಂತ ಒಮ್ಮೊಮ್ಮೆ ನಿಮ್ಮದು ಉನ್ನತಿ ನೋಡಿ ಸಹನ ಆಗ್ತದಾಗಿದೆ. ಅವ್ರು ಏನೇ ಅಂದ್ರೂ ನಮಸ್ಕಾರ, ನಿಮ್ಮನ್ನು ಅವ್ರು ಹಿಂದೆ ನಿಂತು ದ್ವೇಷ ಮಾಡ್ತಿದ್ರು ನಮಸ್ಕಾರ, ಬೈತಕ್ಕಂಥವರಿಗೂ ಪ್ರೀತಿ ತೋರಿಸಿ, ಎಂದೋ ಯಾರಿಗೂ ಲೋಕ ಕಟ್ಕೋಬೇಡ. ವೈಯಕ್ತಿಕವಾದಂತಹ ಕ್ಷೇಮ ಚಿಂತನೆ ಮಾಡಿ ನಿಮಗೇನೋ ಆರೋಗ್ಯ ಇತ್ಯಾದಿ ನಮಗೆ ಶಕ್ಯ ಆದಷ್ಟು ಸಹಾಯ ಮಾಡಿ. ನಾವು ಒಂದೇ ಕುಟುಂಬದವರಂತ ನಾವು ಮನೆಯೊಳಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಅದನ್ನು ನಾವು ಮಾಡ್ತೀವಿ ಅನ್ನೋದು ನಾವು ನಮ್ಮ ಪಾಠದ ಬಾಂಧವರು ಯಾರಿಗೆ ಏನೇ ಆದರೂ ಕೂಡ ನಾವು ಮನೆಯೊಳಗೆ ನಮ್ಮ ಸದಸ್ಯರಿಗೆ ನಾವು ಹಂಗೆ ಹೋಗಬೇಕು. ಇವೆಲ್ಲ ಸೇರಿ ಪ್ರತಿನಿತ್ಯ ಪಾಠ ಬರುವಂಗೆ ಅದೇ ಉಪನ್ಯಾಸ ಹೋಗ್ಬೋದಿಲ್ಲ, ಹಿಂಗೆ ಮಾಡಿ ಹೊರಗೆ ಎದ್ದು ಹೋಗ್ಬೇಡು, ಮುಂದೆ ಮಾತಾಡ್ತಾರೆ ನಮಸ್ಕಾರ ಮಾಡಿ ನೋಡೋಂಗೆ ಇವೆಲ್ಲ ಇವು ದುಡ್ಡು ಸ್ಟಾರ್ಟ್ಗಳವ ಬಿಟ್ಬಿಡ್ಬೇಕು. ಯಾವಾಗಲೂ ಪ್ರೀತಿ ವಿಶ್ವಾಸ ಅಂತಃಕರಣ ಮಾಡ್ತಾರೆ. ಇನ್ನೊಂದು ಲೌಕಿಕ ಲಾಭ ಇಟ್ಟುಕೊಂಡು ಪಾಠ ಎಂದೂ ಹೇಳಬಾರದು. ಇದನ್ನು 10 ಸಲ ಆಚಾರ್ಯ ಹಾಗಾದ್ರೆ ಹಿಂಗೆ ಆಯ್ತು ನಾಳೆ ನಿಮ್ಮ ನಡೀಲಿ ಹಂಗೆ ಸರಿ ಇದು ಏನೂ ಹೇಳೋದೇ ಮರ್ಯಾಕೆ ಹೋಗ್ತೀವಿ ಏನು ನಡೀತಾ ಇಂಥ ದಡ್ಡರ ಪ್ರಶ್ನೆ ಮಹಾಪ್ರಯೋಜನದ ಮಹಾಪ್ರಯೋಜನ. ಯಾಕೆ ತದ್ಧಿ ತಪಸ್ ತಪಸ್ಸು ಭಗವಂತನ ಪ್ರೀತಿ ಆಗ್ತದೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಪ್ರೀತಿ ಆಗ್ತದೆ, ಇಕರಾರಿಗೆ ಪ್ರೀತಿ ಆಗ್ತದೆ, ನಮ್ಮ ಪಾಠ ಹೇಳಿದ ಗುರುಗಳಿಗೆ ಪ್ರೀತಿ ಆಗ್ತದೆ. ಈ ಮನೋಭಾವನೆಯಿಂದ ಕಡಿತನಕ್ಕೆ ಪಾಠ ನಡೀತದೆ. ಇದಕ್ಕೆ ಸಾಕ್ಷಿ ನಾನೇ ಇದ್ದೀನಿ. ನೀವೆಲ್ಲ ಗುಣ ನಾನು ಅವತ್ತು ತಿಳ್ಕೊಬೇಡ, ಎಷ್ಟೋ ಗುಣಗಳ ಗೋಪವನ್ನು ಎಲ್ಲ ಗುಣ ಅವತ್ತು ನಾವು ಆದರೆ ಯಥಾಯೋಗ್ಯವಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ದಕ್ಕೆ 45ರಿಂದ 50 ವರ್ಷಕ್ಕೆ ಆ ಪಾಠ ನಡೆದು ಕಂಟಿನ್ಯೂಟಿ ಇದು ಪ್ರತ್ಯಕ್ಷ ಪ್ರಮಾಣ. ಇದೆಲ್ಲ ಯಾಕೆ ಹೇಳಿದೆ ಅಂತಂದರೆ ಪಾಠ ಪ್ರವಚನಕ್ಕೆ ಶುದ್ಧವಾದಂತಹ ಭಾವನೆಗಳಲ್ಲಿ ನಿಮ್ಮಲ್ಲಿ ಆ ಭಾವನೆ ಆದಂತೆ ದಿನ ಬರಲಿಕ್ಕೆ ಒಂದು ತಿಳ್ಕೊಡ್ರಿ. ಒಂದು ವ್ಯಕ್ತಿ ಒಂದು ವಾರ ಹೋಗ್ಬೋದು, 10 ದಿವಸ ಹೋಗ್ಬೋದು, ವರ್ಷೋದ್ದಕ್ಕೆ ಒಂದು ಕಡೆಗೆ ಚಿಕ್ಕಪ್ಪಾಗಿ ಹೋಗ್ತಾನಂದ್ರೆ ಆ ವ್ಯಕ್ತಿ ಯೋಗ್ತಾನೆ ಇರಲಿಕ್ಕೆ. ನಮ್ಮ ಬಂಧು ಬಾಂಧವ ಮನೆಗೆ ಹಿಂಗೆ ಹೋಗಿಲ್ಲ, ದಿನ ಹೋಗ್ತೀವಿ. ಇಲ್ಲಿ ಬೇಕಾದ ಇಲ್ಲಿ ಖಾಸ ಮಗಳೇ ಇರ್ತಾನೆ, ದಿನ ಹೋಗ್ತಾನಿಲ್ಲ, ಎಂದೋ ಹೋಗ್ತೀವಿ. ಅದ್ರ ಪಾಠಕ್ಕೆ ನೀವು ದಿನ ಬರ್ತೀರಿ ಅಂದರೆ ಮಕ್ಕಳಿಗಿಂತಲೂ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಎಲ್ಲದಕ್ಕಿಂತ ಹೆಚ್ಚು ದಿನ ಪ್ರೀತಿ ಮಾಡ್ತೀರಂತೆ ಹೇಳೋರಿಗೂ ಅಷ್ಟೆ. ಇದು ದೇವರು ಒಳ್ಳಿ ನಮ್ಮ ಚಲಾರ್ಯಾಚಾರ್ಯರು ಹಿಂದೆ ಹೇಳಿದರು, ಶ್ರೀಮನ್ ಮಧ್ವಕೃತಾಂತ ಸಂಗತ ಕೃತಿ ನಿರ್ಮಿತ
ಅತ್ಯದ್ಭುತ ಸರ್ವೇ ದೀಪ್ತ ಸತಿ ಪ್ರವಚನ ಸಕ್ತಾ ರಮಂತೆ ಸೋಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲ ವಿಘ್ನ ನಿವಾರ್ಯ. ಮಧ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಧ್ವ ಸಿದ್ಧಾಂತಕ್ಕೆ ಅತೀ ಸಂಬದ್ಧವಾಗಿ ಆಚಾರ್ಯರ ಭಾವವನ್ನು ಹೆಜ್ಜೆ ಹೆಜ್ಜೆಗೂ ಹೊರಗೆ ಹಾಕುವ ಯಾವುದು ಟೀಕಾಲಯದ ವಾಕ್ಯ. ನಿಮನ್ ಮಧ್ವ ಕೃತಾಂತ ಸಂಗತ ಕೃತಿ. ಆ ಟೀಕಾಲಯ ಕೃತಿ ಎಂಥದ್ದದ ಮಧ್ವ ಸಿದ್ಧಾಂತವನ್ನು ಪೂರ್ಣ ಅದರ ಒಳಗೆ ಅರ್ಧವನ್ನು ತಂದು ನಿಮ್ಮ ಮುಂದೆ ಇರ್ತದೆ. ನಿರ್ಮಿತ ಅತ್ಯದ್ಭುತ ಇಂಥ ಕೃತಿಗಳನ್ನು ಯಾರು ನಿರ್ಮಾಣ ಮಾಡಿದರು, ಅದ್ಭುತವಾದ ಮಾಡಿದರು. ಅಷ್ಟೇ ಅಲ್ಲ, ಮುಂದೆ ಸರ್ವೇ ಧೀತ್ಯ ಸತಿ ಪ್ರವಚನ. ಸತೀ ಅಂದರೆ ಈ ಸಾತ್ವಿಕವಾದ ಗ್ರಂಥವನ್ನು ಸರ್ವೆಯಿಂದ ಎಲ್ಲ ಮಹಾನುಭಾವರು ಅಧೀತ್ಯ ಅಧ್ಯಯನ ಮಾಡಿ ಸರ್ವೇ ಸತಿ ಪ್ರವಚನಾಸಕ್ತ ಪಾಠವನ್ನು ಆಸಕ್ತರಾದ ಯಾರ್ಯಾರು? ವ್ಯಾಸರಾಯ, ರಘುನಾಥ, ವ್ಯಾಸರಾಯ, ರಾಜರಾಜರು, ರಘುತ್ತಮರು, ವಿದ್ಯಾಧೀಶರು, ರಾಘವೇಂದ್ರ, ಇನ್ನೂ ಅನೇಕ ಜ್ಞಾನಿಗಳು ಸರ್ವೆ ಅಧೀತ್ಯ ಪ್ರವಚನಾಸಕ್ತ. ನೋಡಿ, ಹಾಗೆ ಪ್ರವಚನ ಮಾಡಕತ್ತಿಲ್ಲ, ಅದನ್ನು ಚೆನ್ನಾಗಿ ಓದಿ ನೋಡಿ. ವ್ಯಾಸರಾಯ 9 ಸುಧಾಪಾಠ, ಬಸರಾಯ ವಾದರಾಜರಿಗೆ ನಮಕತ್ವ ನ್ಯಾಯ 9 ಅರಣ್ಯಕಾಚಾರ್ಯರು ಅಲ್ಲಿ 108 ಸುಧಾವನ್ನು ಪಾಠ 108 ರಾಯರಂಕೋ ಮಹಾನುಭಾವರು ಅಕ್ಷರದ ಒಳಗೆ ಜಯತೀರ್ಥ ಅಕ್ಷರ ಒಳಗೆ ಅದ್ಭುತ ಅರ್ಥವನ್ನು ಕಂಡ ಮಹಾನು. ಪ್ರತ್ಯಕ್ಷರ ಪ್ರತಿಪದ ಅನೇಕ ಅಕೂತಗದ ಪ್ರತಿಭಾತಿ ಸುಧಾತ ಗ್ರಂಥ ನಂಗೆ ಕಾಣಿಸ್ತದೆ, ಕೇಳಿಸ್ತದೆ, ಇದು ನಂಗೆ ತೋರ್ತದೆ. ಎಲ್ಲ ಬರ್ಲಿಕ್ಕಂತಂದ್ರೆ ನನಗಂತ ಸುಧಾರಕ್ಕಿಂತಲೂ ಗಾತ್ರಗಳು ದೊಡ್ಡದಾಗಿ ಮಂದಿ ಓದಂಗೆ ಇರೋದು. ಅಂಥ ವಿದ್ಯಾಧೀಶರಕ್ಕೆ ಸಂಪೂರ್ಣ ತಮ್ಮ ಸರ್ವಸ್ವವನ್ನೇ ಅದಕ್ಕೆ ಹಾಕಿ ದೊಡ್ಡ ವಾಕ್ಯಾರ್ಥ ಚಂದ್ರಿಕಾ ಅಂತ ಅವರು ತಮ್ಮಂದರು ಕೇಶವಾಚಾರ್ಯ, ಪ್ರಭುತ್ತಮರು, ರಾಯರು, ಸತ್ಯವ್ರತರು, ಇವೆಲ್ಲ ಸರ್ವೇ ಧೀತ್ಯ ಸತೀ ಪ್ರವಚನಾಸಕ್ತ. ಇವೆಲ್ಲ ಬರೋದು ಪ್ರವಚನ ಅಂದರೆ ಪಾಠ ಪ್ರವಚನ ಆಸಕ್ತ ಅನಿಶಂ ಯಾವಾಗಲೂ ಅದರೊಳಗೆ ಇದು. ಇಷ್ಟೆಲ್ಲ ಮಹಾನುಭಾವರ ಆಕರ್ಷಣೆಗೆ ಪಾತ್ರವಾದ ಗ್ರಂಥ ಮಾಡಿದವರು ಯಾರು? ಸೋಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಅಂತ ಜಯತೀರ್ಥ ಪೂಜ್ಯ ಚರಣರು ಈ ಗ್ರಂಥವನ್ನು ಮಾಡಿದರು. ಮುಂದಿನ ಎಲ್ಲ ಮಹಾನುಭಾವರಿಗೆ ಅದೊಂದು ಒಳ್ಳೆ ಭಕ್ಷ್ಯ ಭೋಜನ ಆಗಿತ್ತು. ಅದನ್ನೇ ಮಾಡಿದ್ರು ಅಂತ ನಮಗೆ ಇಷ್ಟೇ ಬಿಟ್ಬೇಕು ಅಂತ ಹೋಗಿ ಸ್ವಗ್ರಂಥ ಶಕ್ತಿ ಪರ. ತಮ್ಮ ಗ್ರಂಥದ ಬಗ್ಗೆ ನನಗೆ ಪರಾಮ ಆಸಕ್ತಿ, ಹೆಚ್ಚಿನ ಆಸಕ್ತಿ ಅಂತ ಹೆಚ್ಚಿನ ಒಳಗೆ ಆಕರ್ಷವನ್ನು ನನಗೆ ಕೊಡಲಿ. ಯಾವಾಗ ಒಂದು ದಿವಸ ಅಲ್ಲ, ಯಾವದಾಯು ನನ್ನ ಆಯುಷ್ಯದ ಕೊನೆ ಉಸಿರು ತನಕ ತಮ್ಮ ಗ್ರಂಥಗಳ ಬಗ್ಗೆ ಆಸಕ್ತಿ ಅಂದ್ರೆ ಇಂಟ್ರೆಸ್ಟ್ ಅಂತ. ಇಂಟ್ರೆಸ್ಟ್ ಇದ್ರೆ ತಾನೇನ ಮಾಡಿಸ್ತದ, ನಿಮಗೆ ಇಂಟ್ರೆಸ್ಟ್ ಇದ್ರೆ ತಾನೇ ಪಾಠಕ್ಕೆ ಬರೆಸ್ತದ, ತಾನೇ ಓದಿಸ್ತದ. ಮತ್ತು ಇಂಟ್ರೆಸ್ಟ್ ಇಲ್ಲದೆ ಇರ್ತದೆ ಏನು ಕೈಯ ಪುಸ್ತಕ ಕೊಟ್ಟು ಓದಬೇಕು. ಅಂದರೆ ಸ್ವಗ್ರಂಥ ಶಕ್ತಿ ಪದ ಅಸ್ಮಿನ್ ಜನ್ಮನಿ. ನೋಡ್ರಿ, ಈ ಜನ್ಮ ಒಳಗೆ ಯಾವದಾಯು ಅಂದ್ರೆ ಆಯುಷ್ ಘೋರ್ ಅಂತ ಅದೇನು ಮಾಡಲಿ, ಇದಕ್ಕೆಲ್ಲ ವಿಘ್ನ ನಿವಾರ್ಯ. ಈಗ ಬರೋ ವಿಘ್ನ ಅವರೇ ನಿವಾರಣೆ ಮಾಡಿ. ನಮ್ಗೆ ತಾಕತ್ತಿಲ್ಲ. ನಮಗೆ 2 ಕೋಟಿ ಹೆಚ್ಚಿರ್ತೀವಿ. ಒಂದು ಅವ್ರ ಗ್ರಂಥಗಳಲ್ಲಿ ಪರಾಮ ಆಸಕ್ತಿ, ಶ್ರೇಷ್ಠವಾದ ಆಸಕ್ತಿ. ನಾವೆಲ್ಲ ಹೆಂಡತಿ ಮಕ್ಕಳು ಮನೆ ಆಸಕ್ತಿ ಮಾಡ್ತೀವಿ, ಅದು ಪರ ಆಸಕ್ತಿ. ಅದು ಪರಲೋಕಕ್ಕೆ ನಮ್ಮನ್ನು ಒಯ್ತಕ್ಕಂಥ ಆಸಕ್ತಿ. ಅದು ಅರ್ಪಣೆ ಮಾಡಿದ್ರೆ ಅದು ಇಲ್ಲ ನನಗಿಲ್ಲ, ಅದಕ್ಕಿಂತ ಹೆಚ್ಚು. ಇದಕ್ಕೇನು ಮಾಡಲಿ? ಯಾವದಾಯುರಖಿಲ ವಿಘ್ನ. ಇದಕ್ಕೆ ಅನೇಕ ವಿಘ್ನ ಬರ್ತಾವೆ. ಆರೋಗ್ಯದಲ್ಲಿ ವಿಘ್ನ ಬರ್ತಾವೆ. ಒಮ್ಮೊಮ್ಮೇನೋ ಕೆಲಸ ಇರ್ತದೆ. ಆದಷ್ಟು ಅವೆಲ್ಲ ವಿಘ್ನಗಳನ್ನು ನಿವಾರಿಯ ಆಸಕ್ತಿ ಬರಲಿಲ್ಲ. ಬನ್ನಿ, ಇಂತಹ ತೀರ್ಥರು
ಟೀಕಾಕೃತ್ಪಾದರು ಯಾಕಿಷ್ಟು ಮಾನ್ಯರಾದ್ರಂದ್ರೆ ಪರಂ ಶ್ರೀಮದ್ ಪೂರ್ಣಂ ಪ್ರಮತಿ ಗುರುಗ ಇಷ್ಟೆಲ್ಲ ಮಹಾನುಭಾವರು ಇಷ್ಟು ಮಾನ್ಯರು ಹೆಂಗಾದ್ರು ಅಂದ್ರೆ ಪೂರ್ಣ ಪ್ರಮತಿ ಪೂರ್ಣಪ್ರಜ್ಞರ ಆ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದರಿಂದ ಮಾನ್ಯ. ಅಂಥ ಪೂರ್ಣಪ್ರಜ್ಞರ ಮಾತು ಇದು ಓದು ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯ ಇದು ಸಾಮಾನ್ಯ ತಮ್ಮ ವೇದ ಪ್ರಮಾಣ ಅಲ್ಲ ಅಂತ ಹೇಳಿ 8 ಕಾರಣ ಕೊಟ್ಟು ಏನಲ್ಲಿ ಆದರೆ ವೇದ ಪ್ರಮಾಣವೇ ಹೆಂಗೆ ಪ್ರಮಾಣ ಅಂದ್ರೆ ಪ್ರತ್ಯಕ್ಷದ ಹಂಗೆ. ಈಗ ನೀನು ಪ್ರತ್ಯಕ್ಷವೇ ಮುಖ್ಯ ಪ್ರಮಾಣ ಅಂತ ಕೊಟ್ಟಾನ ಪ್ರತ್ಯಕ್ಷ ಬಿಟ್ಟು ಬೇರೆ ಏನು ಈಗ ಕಾಣಿಸ್ತಾ ಇರ್ತಾನೆ ಪ್ರತ್ಯಕ್ಷವೇ ಪ್ರಮಾಣ. ಪ್ರತ್ಯಕ್ಷ ಹಂಗೆ ನೀ ಪ್ರಮಾಣ ಅಂತ ಒಪ್ಪಿಸಿ ಹಂಗೆ ಆಗಮಕ್ಕೂ ಪ್ರಾಮಾಣ್ಯವನ್ನು ಒಪ್ಪಬೇಕು. ಪ್ರತ್ಯಕ್ಷದಂತೆ ವೇದವು ಪ್ರಮಾಣ. ಇಷ್ಟು ಸಾಮಾನ್ಯ ಅರ್ಥ ಆಚಾರ ಏನು ಪ್ರತ್ಯಕ್ಷವತ್ ಅದೇನು ಪ್ರತ್ಯಕ್ಷದಂತೆ ಆಗಮಸ್ಯ ಪ್ರಾಮಾಣ್ಯಂ ಆಗಮಕ್ಕೆ ಪ್ರಾಮಾಣ್ಯ ಸ್ವತಃ ಸ್ವಾಭಾವಿಕವೇ ಆಗಿದೆ. ಪ್ರತ್ಯಕ್ಷ ಹಂಗೆ ಸ್ವಾಭಾವಿಕ ಪ್ರಮಾಣ ಆಗಿದೆ ಹಂಗೆ ಆಗಮವೂ ಕೂಡ ಸ್ವಾಭಾವಿಕ ಪ್ರಮಾಣವಾಗಿದೆ. ಅದೇ ಸಿದ್ಧ ಮಾಡ್ತಾರೆ ಅರ್ಥದ ಚಕು ಹೇಳ್ದ ಚ ಪ್ರಾಮಾಣ್ಯಮಪಿ ಆಗಮ ವೇದಾದಿಗಳಿಗೆ ಪ್ರಾಮಾಣ್ಯವೂ ಕೂಡ ಪ್ರತ್ಯಕ್ಷದಂತೆ ಚ ಅನುಮಾನವತ ಪ್ರತ್ಯಕ್ಷದಂತೆ ಚದ ಅನುಮಾನದಂತೆ ವೇದಕ್ಕೆ ಪ್ರಾಮಾಣ್ಯ ಅದ. ಸಕಾಲಕ್ಕೆ ನೋಡಿ ಈ ಕಾಲ ಚ ಮತ್ತು ತೂ ಶಬ್ದಕ್ಕೂ ಅರ್ಥ ಬೇಕಂತ ಕಿಮಪಿ ಚ ವದಂತೋ ವಿಮಹತ ಕಿಂ ಅಪಿ ಚ ಅಂತ ಮಧ್ವಾಚಾರ್ಯ ಉಪಯೋಗ ಅದಕ್ಕೂ ಅರ್ಥವನ್ನು ಮಾಡುವ ಭಾಗ್ಯ ನನಗೆ ಬಂದದ. ಏನು ಚ ಅಂದ್ರೆ ಪ್ರತ್ಯಕ್ಷದಂತೆ ಅನುಮಾನದಂತೆ ಚ ಅಂದ್ರೆ ಸಂಶಯ ವಿಪರ್ಯ ಜನಕತ್ವೇ ಸತಿ ಜ್ಞಾನಜನಕತ್ವ ಸಿದ್ಧತಿ ಸಿದ್ಧಂ ಭವತಿ ಅಂದ್ರೆ ಸಂಶಯ ವಿಪರ್ಯಯ ಇವೆಲ್ಲ ಇಲ್ಲಾರ್ದೇನೆ ಜ್ಞಾನವನ್ನು ಹುಟ್ಟಿಸ್ತದ. ಪ್ರತ್ಯಕ್ಷ ನಮಗೆ ಒಳ್ಳೆಯ ಪ್ರತ್ಯಕ್ಷ ಅಂತ ಶುದ್ಧ ಪ್ರತ್ಯಕ್ಷ ನನಗೆ ಜ್ಞಾನ ಹುಟ್ಟಿಸ್ತದ, ಸಂಶಯ ನಿರ್ಮಾಣ ಮಾಡ್ತದೆ, ವಿಪರೀತ ಜ್ಞಾನ ನಿರ್ಮಾಣ ಮಾಡಿ ನಮಗೆ ಸರಿಯಾದ ಜ್ಞಾನ ಹುಟ್ಟಿಸ್ತದೆ. ಹಾಗೆ ವೇದವೂ ಕೂಡ ಪ್ರತ್ಯಕ್ಷದಂತೆ ನಮಗೆ ಸಂಶಯ ವಿಪರ್ಯವನ್ನು ನಿವಾರಣೆ ಮಾಡಿ ಶುದ್ಧ ಜ್ಞಾನ ಹುಟ್ಟಿಸ್ತದೆ. ಅದಕ್ಕೆ ಪ್ರಮಾಣ ಸ್ವತಃ ಸ್ವಾಭಾವಿಕ ಅತಃ ಶಬ್ದಸ್ಯ ಪ್ರಯೋಜನ ಸಮರ್ಥನಾಯ ಕೃತಜ್ಞಾನ ಪ್ರಸಾದ ದ್ವಾರ ಮೋಕ್ಷ ಫಲಗೋಕ್ತಿ ಪರದ. ಇಲ್ಲಿಯವ್ರು ಏನು ಮಾಡಿದ್ರು ಅತಃ ಶಬ್ದಕ್ಕೆ ಏನು ಮಾಡಿದ್ರು ಬಂಧವು ಸತ್ಯವಾಗಿದ್ದರಿಂದ ರೂಪ ವ್ಯಾಖ್ಯಾನ ದಯಾ ತಥಾ ವಿಷಯ ಸಮರ್ಥನ ಎಲ್ಲ ಹೇಳಿದರು. ಸಿದ್ಧೇ ಬ್ರಹ್ಮಯುತ್ಪತ್ಸತ್ವ ವೇದಾನ ಯಥಾರ್ಥ ಜ್ಞಾನಜನಕತ್ವ ರೂಪ ವೇದಗಳಿಗೆ ಯಥಾರ್ಥ ಜ್ಞಾನಜನಕತ್ವ ರೂಪವಾದಂತಹ ಪ್ರಾಮಾಣ್ಯಂ ತದರ್ಥಕತ್ವ ರೂಪ ವ್ಯಾಖ್ಯಾನ ಅಂತ ಆಗಮಸ್ಯ ನ ಕೇವಲ ಸಿದ್ಧ ವಿಷಯತ್ವಂ ಕಿಂತು ಪ್ರಾಮಾಣ್ಯಂಚ ನೋಡಿ ವೇದಕ್ಕೆ ಬರೀ ಸಿದ್ಧಾರ್ಥ ಬೋಧಕತ್ವ ಅಷ್ಟೇ ಇಲ್ಲ ಕಿಂತು ಚ ಪ್ರಾಮಾಣ್ಯವೂ ಅದ. ಅನುಮಾನವಚ್ಚ ಅನುಮಾನದಂತೆಯೂ ಅನುಕ್ತ ಅನುಮಾನ ಸಮುಚ್ಚಯ ಇದು ಪ್ರತ್ಯಕ್ಷವಚ್ಚ ಅನುಮಾನ ಅಂತಿದೆ. ಪ್ರತ್ಯಕ್ಷವತ ಅನುಮಾನವತ ವೇದಸ್ಯ ಪ್ರಾಮಾಣ್ಯ. ಚ ಶಬ್ದ ಮೂರನೇ ಅರ್ಥ ಹೇತು ಸಮುಚ್ಚಯಕೋ ಹೇತು ಅನುಕ್ತಿ ಪ್ರಯುಕ್ತ ಪರಿಹಾರ ಯತ್ಯಸು. ಯಾಕೆ ಪ್ರಮಾಣ? ಈ ನೀವು ವೇದವು ಪ್ರಮಾಣವಾಗಿದೆ ಪ್ರತ್ಯಕ್ಷದಂತೆ ಒಂದು ಅನುಮಾನ ಮಾಡ್ದಂಗೆ ಆಯ್ತು. ವೇದವು ಇದು ಪಕ್ಷ ಪ್ರಮಾಣವಾಗಿದೆ, ಇದು ಸಾಧ್ಯ ಪ್ರತ್ಯಕ್ಷದಂತೆ. ಇಲ್ಲಿ ಹೇತು ಹೇಳೇ ಇಲ್ಲ. ಹಾಗೆ ನಂಗಾಯ್ತು ಪರ್ವತವು ಹೊನ್ನೆ ಉಳ್ಳದ್ದಾಗಿದೆ ಮಾನಸದಂತೆ. ಹೇತು ಬೇಕಲ್ಲ, ಹೇತು ಯಾಕೆ ಹೇಳಿಲ್ಲ? ಹೇತು ಸಮುಚ್ಚಯಕ್ಕೂ ಅಥವಾ ಚಕಾರ ಏನಾಗಿದೆ ಹೇತು ಸಮುಚ್ಚಯ ಹೇತು ಅನುಕ್ತಿ ಪ್ರಯುಕ್ತ ನ್ಯೂನತಾ ಪರಿಹಾರಾಯ ತತ್ಸೂಚಕತೆಯ ಹೇತು ಶಬ್ದ ವ್ಯಾಖ್ಯಾತಿ ಕೋತ್ರ ಹೇತು
ಇದು ಯೋಗ್ಯತಾ ಬಲ ಸಂಶಯ ವಿಪರ್ಯ ಅಜನಕತ್ವೇ ಸತಿ ಜ್ಞಾನಜನಕತ್ವಮೇವ ಇತ್ಯಾಶಯೇನ ಬೋಧಕತ್ವಮೇವ ಅನಭ್ಯುಪಗಚ್ಚಂತ್ಯಂ ಪ್ರತಿ ಅಸಿದ್ಧಾಪತ್ಯ ಹೇತೋಃ ಉಪಾದನೆಯತ್ವಾತ್ ವಿಶೇಷ ಸಿದ್ಧಿ ಪರಿಹಾರೇಣ ಹೇತುಂ ಉಪಾದಯಿತುಂ ಇತಿ ವಾಕ್ಯಚಂದ್ರಿಕಾ ಒಳಗೆ ಹೇತು ಏನು ಸಂಶಯ ವಿಪರ್ಯ ಹುಟ್ಟಿಸಲಾರದೇನೆ ಜ್ಞಾನ ಹುಟ್ಟಿಸುವುದರಿಂದ ವೇದವು ಪ್ರಮಾಣವಾಗಿದೆ. ಶುದ್ಧ ಜ್ಞಾನ ಹುಟ್ಟಿಸುವುದರಿಂದ ಪ್ರತ್ಯಕ್ಷದಂತೆ. ಇಲ್ಲಿ ಹೇತು ಹೇಳಿಲ್ಲ ಅಂದ್ರೆ ಶಬ್ದಕ್ಕೆ ಹೇತು ತಗೋಬೇಕು. ಆಚಾರ್ಯ ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯ ಚ ಅಂದಾರಲ್ಲ, ಚಕಾರಕ್ಕೆ ಅರ್ಥ ಏನೋ ಈ ಅನುಮಾನಕ್ಕೆ ಹೇತು ಸೂಚಕವಾದ. ಯಾವ ಹೇತು ಅಂದರೆ ಜ್ಞಾನಜನಕತ್ವ, ಜ್ಞಾನವನ್ನು ಹುಟ್ಟಿಸುವುದರಿಂದ. ಹಿಂಗೆ ಚಂದ್ರಿಕೆ ವಾಕ್ಯದಲ್ಲಿ ಅವರು ಹೇಳಿದ್ದಾರೆ. ಸರಿ, ಇನ್ನು ಶುರುವಾಯಿತು ನಮ್ಮ ಆರ್ಗ್ಯುಮೆಂಟ್ ಶುರುವಾಯಿತು. ಏನಂದಪ್ಪ ಏನಂದ್ರೆ ಶಬ್ದಾತ್ ಕ್ವಚಿತ್ ಜ್ಞಾನ ಉತ್ಪದ್ಯತೆ. ಸರಿ, ನಾವು ಕೇಳ್ತೀವಿ ಶಬ್ದ ಆಡಿದ ಕೂಡಲೇ ಜ್ಞಾನ ಹುಟ್ಟುತ್ತದೋ ಇಲ್ಲ ಅವೇನಂದಿದ್ದ ಜ್ಞಾನೇ ಹುಟ್ಟಂಗಿಲ್ಲ. ಶಬ್ದ ಒಬ್ಬ ವ್ಯಕ್ತಿ ಶಬ್ದ ಆಡಿದ ಕೂಡಲೇ ಜ್ಞಾನ ಹುಟ್ಟುತ್ತದೋ ಇಲ್ಲ. ಉತ್ಪದ್ಯತೆ ಹುಟ್ಟುತ್ತದೆ. ಆ ಹುಟ್ಟುವ ಜ್ಞಾನ ಸಂಶಯನೋ ವಿಪರೀತ. ಜ್ಞಾನ ಹುಟ್ಟಾಕ್ಷಣ ಪ್ರಮಾಣ ಇನ್ನು ಕಣ್ಣಿನ ನೋಡ್ತೀರಿ, ಶಿಂಪಿಯವ್ರು ಬೆಳ್ಳಿ ಕಾಣಿಸ್ತದೆ. ಜ್ಞಾನ ಹುಟ್ಟಿದ ಜ್ಞಾನ ಏನೇ ಪ್ರಮಾಣ ಸಂಶಯ. ಅಥವಾ ಒಮ್ಮೆ ಕಂದ ಬೆಳಕಿನೊಳಗೆ ಹೋಗಿರ್ತೀರಿ, ಇದು ಎದುರಿಗೆ ಒಂದು ಏನೋ ಕಾಣಿಸ್ತದೆ, ಹೆಂಗೆ ಪಾಪ ಹೇಳಾಗ್ತದೆ. ಉದ್ದ ಒಂದು ಅರಿವಿ ಬಟ್ಟೆ, ಹಾವನು ಬಟ್ಟೆ ಸಂಶಯ ಪ್ರಮಾಣ. ಅಂದರೆ ಶಾಬ್ದಿಕ ದೋಷಗಳು ಇಲ್ಲದೇ ಇದ್ದಾಗ ಅದು ಪ್ರಮಾಣ ಆಗಬಾರ್ದು. ಪ್ರತ್ಯಕ್ಷವತ್ ಆಚಾರ ಇದು ಮುಂದೆ ಭಾಳ ಹೇಳ್ತಾರೆ. ಭಾಳ ವಿಷಯ ಯಾವುದು ಬಿಡಂಗೆ ಇಲ್ಲ. ಆದ ಕಾರಣ ಈಗ ಆಚಾರ್ಯರ ವಾಕ್ಯದ ಪ್ರಯೋಗದ ಬಗ್ಗೆ ಹೇಳಿದ್ದಾರೆ. ಪ್ರತ್ಯಕ್ಷವತ್ ಚ ಪ್ರಾಮಾಣ್ಯಂ ಸ್ವತಃ ಏವ ಆಗಮಸ್ಯ ಹಿ. ಹಿಂಗದು ಇಲ್ಲಿ ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಟೀಕಾದಾಗ ಆಚಾರ್ಯ ಪೊಕೋಟ್ನಾಗ ಶಬ್ದ ಪ್ರಯೋಗ ಮಾಡಂಗಿಲ್ಲ. ಪ್ರತ್ಯಕ್ಷವತ್ ವೇದವು ಪ್ರಮಾಣವಾಗಿದೆ, ಪ್ರತ್ಯಕ್ಷದಂತೆ ಅಂತ ಇದೊಂದು ಅನುಮಾನಕಾರ. ಪರ್ವತಃ ಮಧ್ಯಮ ಧೂಮ ವೇದ ಪ್ರಮಾಣಂ ಪ್ರತ್ಯಕ್ಷ. ಅದು ಇದೇ ಒಂದು ನ್ಯೂನತಾ ಬಂತು. ಯಾವ ನ್ಯೂನತಾ? ಹೇತು ಇಲ್ಲ. ಒಂದು ಅನುಮಾನಕ್ಕೆ ಹೇತು ಬೇಕು. ಹೇತುನೇ ಇಲ್ಲಲ್ಲ. ಚ ಹೇತು ತೋರಿಸ್ತದೆ. ಏನೋ ಎಂದು ಹೇತು ತೋರಿಸ್ತದೆ. ಜ್ಞಾನಜನಕತ್ವ, ಯಥಾರ್ಥ ಜ್ಞಾನಜನಕತ್ವ, ಸರಿಯಾದ ಜ್ಞಾನ ಹುಟ್ಟಿಸುವುದರಿಂದ ಅದು ಪ್ರಮಾಣ. ಎಲ್ಲೆಲ್ಲಿ ಸರಿಯಾದ ಜ್ಞಾನ ಜನಕತ್ವ ಅದು ಪ್ರಾಮಾಣ್ಯದ ಪ್ರತ್ಯಕ್ಷ. ಇಲ್ಲಿ ಪ್ರಶ್ನೆಗಳು ಯಾರು ಮಾಡ್ಕೋಬೇಕು. ಶ್ರೀಮದಾಚಾರ್ಯರು ಈ ಶ್ಲೋಕದೊಳಗೆ ಇನ್ನು ಅನುಮಾನ ತೋರಿಸ್ಯಾರ. ನ್ಯೂನತಾ ದೋಷಗ್ರಸ್ತವಾಗಿ ಪೂರ್ವಪಕ್ಷ ಒಂದು ಅನುಮಾನ ಮಾಡಬೇಕಾದ್ರೆ ಅಲ್ಲಿ ಮಿನಿಮಮ್ ಪಕ್ಷ ಸಾಧ್ಯ ಹೇತು ಬೇಕೇ. ಹೇತು ಇದೆ ಇಲ್ಲ ಪಕ್ಷದ ಯಾವುದು ವೇದ ಶಬ್ದ ಸಾಧ್ಯ ಶಬ್ದ ಪ್ರತ್ಯಕ್ಷ ಆಗಮ ಅಂತಂದ್ರೆ ಆಗಮ ಪ್ರಮಾಣ. ಪ್ರತ್ಯಕ್ಷ ಬಂದ ದೃಷ್ಟಾಂತ ಕೊಟ್ಬಿಟ್ಟ. ಇದು ಇಲ್ಲ, ಹೇತುನೇ ಇಲ್ಲ. ಇಲ್ಲೇ ನ್ಯೂನತಾ ರೂಪ ದೋಷ. ಈ ದೋಷ ಪರಿಹಾರ ಮಾಡಲಿಕ್ಕೆ ಆಚಾರ್ಯ ಚ ಇಲ್ಲ. ಚ ಅಂದರೆ ಹೇತು. ಯಾವ ಹೇತು? ಜ್ಞಾನಜನಕತ್ವ. ಜ್ಞಾನದಂತೆ ಜ್ಞಾನ ಹುಟ್ಟಿಸುವುದರಿಂದ. ಇದನ್ನು ಶ್ರೀಮದಾಚಾರ್ಯರು ತಮ್ಮ ಅನುಮಾನಕ್ಕೆ ನ್ಯೂನತಾ ದೋಷ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಚಕಾರವನ್ನು ಇಟ್ಟಾರ. ಒಂದು ಹೇತಿತ್ರ ಹೇಳ್ತಾರೆ ಚಕಾರಕ್ಕೆ, ಇನ್ನೊಂದು ಚಕಾರಕ್ಕೆ ಅಂತ ಬರೀತಾರೆ. ಬರೀ ಪ್ರತ್ಯಕ್ಷವತ ಅಲ್ಲ, ಅನುಮಾನವತ. ಮತ್ತು ಪ್ರತ್ಯಕ್ಷದಂತೆ ಅನುಮಾನದಂತೆ ವೇದವೂ ಕೂಡ ಪ್ರಮಾಣವು. ಇದಕ್ಕೆ ಪ್ರಾಮಾಣ್ಯ ಬರ್ತದೆ. ಹೀ ಅಂತ ಯಾಕೆ ಸಿಗುತ್ತೆ?
ಈ ಶಬ್ದ ನಿಶ್ಚಿತ ಪ್ರತ್ಯಕ್ಷ ಮತ್ತು ಅನುಮಾನಗಳಿಗೆ ಪ್ರಾಮಾಣ್ಯ ಹಂಗೆ ನಿಶ್ಚಿತದೋ ಹಂಗೆ ವೇದಕ್ಕೂ ಕೂಡ ಪ್ರಾಮಾಣ್ಯ ನಿಶ್ಚಿತಾರ್ಥಕವಾಗಿ ಈ ಶಬ್ದ ಆಚಾರ ತಗೊಂಡಿಟ್ಟಿಲ್ಲ. ನಮ್ಮ ನಿಮ್ಮಂತ ಶೋಕ ಮಾಡಬೇಡಾಕ ಅವು ಒಮ್ಮೊಮ್ಮೆ ಅಕ್ಷರ ತೂ ಹಾಕಿರ್ತೀವಿ. ಸುಮ್ಮನೆ ಏನಿರಂಗ ಬೆಳಗ್ಗೆ ಅದಿಲ್ಲದೆ ಆ ಶಬ್ದ 8 ಅಕ್ಷರ ಆಗಬೇಕು. ಅವತ್ತೇನೋ ರಾಯಗತಿಗೆ ಹೋದಂತ ನಾನು ಶ್ಲೋಕ ಮಾಡ್ತಂತ ನನಗೂ ಏನಾಗಲೇ ಇಲ್ಲ 2-3 ದಿವಸ. ನಾನು ಕಡೆಗೆ ಹೋಗುವಂತ ಶ್ಲೋಕ ಮಾಡಿದ ಅವನು ರಾಘವೇಂದ್ರ ಗುರು ಒಂದೇ ಚರಣ. 2ನೇ ಚರಣ ಮತ್ತೆ ನೋಡಿದ ಅವನಿಗೇನು ಮೂಡಿಸ್ಕೋಬಾರ್ದು. ಸುತ್ತಮುತ್ತು ಕಟಾಂಜನಂ ಸುತ್ತಮುತ್ತು. ಇದು 3ನೇದಕ್ಕೆ ಏನು ಮಾಡೋದು ಕೆಂಪಶಾಟಿ ಧರಂ ಒಂದೇ. 4ನೇದು ಅವನ ನೆನಪೇ ಆಗಿರುತ್ತೆ. ಚವಯಿತು ಹಿ ಚವಯಿತು ಅಲ್ಲೆಲ್ಲೇನು ಹಾಕ್ತಿರ್ತಾರೆ. ಚ ತು ಎಲ್ಲ ಹಾಕ್ಬಿಡ್ತಾರೆ. 1 2 ಹಾಕ್ತಿರ್ತಾರೆ. ಚ ವೈ ತು ಹಿ ಈ ಶ್ಲೋಕನ ಹಾಕೋ ಪದ್ಧತಿ. ಅಂದರೆ 1 ಅಕ್ಷರ ಕಡಿಮೆ ಅಂದರೆ ಚ ಹಾಕ್ತಾರೆ. ಏನು ಮಾಡಿದೆ ಎಲ್ಲ ಹಾಕಿಬಿಡ್ತಾರೆ. ಚವಯಿತು ಹಿ ಚವಯಿತು. ಹಂಗಲ್ಲ ಶ್ರೀಮದಾಚಾರ್ಯರು ಸರಸ್ವತಿ ಪತಿಗಳು ಭಾರತೀ ಪತಿಗಳು ಶಬ್ದದಾರಿದ್ರೇನೋ ಇಲ್ಲ. ಅದಕ್ಕೆ ಒಂದೊಂದು ಶಬ್ದ ಹಳ್ಯಾರ ಅಂದ್ರೆ ಅದ ಜಯತೀರ್ಥೇ ಅರ್ಥ. ಗುರು ಭಾವ ಶಿವ ಶಬ್ದಕ್ಕೆ ದ್ಯೂತಾದೋಷ ಪರಿಹಾರಾರ್ಥವಾಗಿ ಏತು ಒಂದು ಹೇಳಿ. 2ನೇದ್ದು ಬರೇ ಪ್ರತ್ಯಕ್ಷ ಒಂದೇ ಅಲ್ಲ ಅನುಮಾನದಂತೆ ಅಂತ ಹೇಳಿ. ಈ ಶಬ್ದದ ಇದು ಪ್ರಸಿದ್ಧ ಅಂತ ಹೇಳಿ, ನಿಶ್ಚಿತ ಅಂತ ಹೇಳಿ. ಹೀಗಾಗಿ ಈ ವಾಕ್ಯ ಪರಿಪೂರ್ಣ ಪ್ರಮಾಣದಲ್ಲಿ ಬೋಧಕವಾಗಿದೆ. ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ತದೇವ ಆಗಮಶ್ಯ. ನೋಡ್ರಿ, ಇದನ್ನು ಟೀಕಾರಾಯರು ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಇದನ್ನು 8-10 ಸಲ ಅರ್ಥ ಮಾಡ್ಯಾರ. 8-10 ಆಚಾರ್ಯರು ವಾಕ್ಯ 8-10 ಅದ್ಭುತ ವ್ಯಾಖ್ಯಾನ ಅದ. ಅದು ಮುಂದೆ ಹೇಳ್ತೀವಿ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಈಗ ರಾಯರು ಟಿಪ್ಪಣಿ ಕಾಲ ಬರೆದ ಸ್ವಸ್ಯ ಚಂಚಲೀಕತ್ವಂ ದ್ಯೋತಯತಿ ಟೀಕಾಚಾರ್ಯ. ಅದೇನಂದ್ರೆ ಅನುವ್ಯಾಖ್ಯಾನ ಎಂಬ ಕಮಲದಲ್ಲಿ ನನ್ನ ಮನಸ್ಸು ಕಮಲಾಗಿ ತನ್ನ ಚಂಚಲೀಕತ್ವ ತೋರಿಸ್ತಾ ಇದ್ದಾರೆ. ನಮಗೆ ಏನು ಮಾಡ್ತಾ ಗೊತ್ತಂದ್ರೆ ಆ ಹೂವಿನಾಗ ವಾಸ್ಕೊಂಡು ಈ ಮತ್ತದೇ ಬಂದು ಮತ್ತೆ ಹಂಗೆ ಬಂತು. ಹಂಗೆ ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಎಂಬುವಂಥ ಆಚಾರ ವಾಕ್ಯಕ್ಕೆ ಒಂದು ಅರ್ಥ ಹೇಳ್ತಾರ. ಮತ್ತೆ ಹಿಂಗೆ 8 ಸಲ ಸ್ವಸ್ಯ ಚಂಚಲೀಕತ್ವಂ ಪ್ರಕಟಯತಿ ಟೀಕಾಚಾರ್ಯ. ತಮ್ಮ ಕಮಲತ್ವವನ್ನು ಆಚಾರ ವಾಕ್ಯಕ್ಕೆ ಇದೊಂದು ಅರ್ಥ ಅಂತ 66 ಪಾಯಿಂಟ್